ಕಳೆದ ಬಾರಿ 12ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೂ ನಾವು ನೋಡಿದ್ವಿ. ಮುಖ್ಯವಾಗಿ ಭಗವಂತ ಅರ್ಜುನ ಕೃಷ್ಣನನ್ನು ಪರಂಬ್ರಹ್ಮ, ಪರಂಧಾಮ, ಪರಮ ಪವಿತ್ರ ಅಂತ ಸ್ತುತಿಸಿ ಅವನೇ ಪರಮ ಸತ್ಯ ಅಂತ ಅಂಗೀಕರಿಸ್ತಾನೆ. ಮತ್ತು ನಾರದರು, ಅಸಿತ, ದೇವಲರು, ವ್ಯಾಸರು ಮುಂತಾದ ಋಷಿಗಳು ಕೃಷ್ಣನನ್ನು ದಿವ್ಯ ಶಾಶ್ವತ ಪುರುಷನೆಂದು ಹೇಳುವುದನ್ನು ಅರ್ಜುನ ನೆನಪಿಸಿಕೊಳ್ತಾನೆ. ಕೃಷ್ಣ ಹೇಳುವ ಮಾತು ಸಂಪೂರ್ಣ ಸತ್ಯ ಅಂತ ಅರ್ಜುನ ಒಪ್ಪಿ, ದೇವತೆಗಳಿಗೂ ದಾನವರಿಗೂ ಅವರ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಭಗವಂತನನ್ನು ಪೂರ್ಣವಾಗಿ ತಿಳಿದವನು ಭಗವಂತನೇ, ಆದ್ದರಿಂದ ಆತನೇ ತನ್ನ ಸ್ವರೂಪದ ಬಗ್ಗೆ ಹೇಳಬೇಕು ಅಂತ ಅರ್ಜುನ ವಿನಂತಿಸಿಕೊಳ್ತಾನೆ. ಕೃಷ್ಣ ಲೋಕವನ್ನೆಲ್ಲ ವ್ಯಾಪಿಸಿ ನಿಂತಿರುವಂಥ ತನ್ನ ದಿವ್ಯ ವಿಭೂತಿಗಳನ್ನು ಸಂಪೂರ್ಣವಾಗಿ ವಿವರಿಸಬೇಕು ಅಂತ ಅರ್ಜುನನ ಕೇಳಿಕೊಳ್ತಾನೆ. ಆಮೇಲೆ ಕೃಷ್ಣ ಮಹಿಮೆಯನ್ನು ಹೇಳಿದಷ್ಟು ತೃಪ್ತಿ ಆಗೋದಿಲ್ಲ ಅಂತ ಅರ್ಜುನ ಮತ್ತೆ ವಿಸ್ತಾರವಾಗಿ ವಿಭೂತಿಯನ್ನು ಹೇಳಲು ವಿನಂತಿಸಿಕೊಳ್ತಾನೆ. ಕೃಷ್ಣ ಅರ್ಜುನನ ಆಸಕ್ತಿಯನ್ನು ಮೆಚ್ಚಿ ತನ್ನ ವಿಭೂತಿ ಅನಂತವಾಗಿರುವಂಥ ಪ್ರಮುಖದ ವಿಭೂತಿಗಳನ್ನು ಮಾತ್ರ ಹೇಳುವುದಾಗಿ ವಿವರಿಸ್ತಾನೆ. ಕೃಷ್ಣ ಹೇಳ್ತಾನೆ, ನಾನೆಲ್ಲ ಜೀವಿಗಳ ಹೃದಯದಲ್ಲಿರುವಂಥ ಆತ್ಮ, ಸೃಷ್ಟಿಗೆ ಆದಿ, ಸ್ಥಿರತೆ, ಮಧ್ಯ, ಲಯಕ್ಕೆ ಅಂತ್ಯವೂ ನಾನೇ ಅಂತ ಹೇಳಿರುವುದನ್ನು ಕಳೆದ ಬಾರಿ ಶ್ಲೋಕಗಳಲ್ಲಿ ನಾವು ನೋಡುತ್ತೇವೆ. ಇನ್ನು ಮುಂದೆ ವಿಭೂತಿಗಳನ್ನು ಭಗವಂತ ವಿವರಿಸುವುದನ್ನು ನಾವು ನೋಡೋಣ. ಕೃಷ್ಣ ಹೇಳ್ತಾನೆ, ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿ ಅಂಶುಮಾನ್, ಮರೀಚಿಹಿ ಮರುತಾಂ ಅಸ್ಮಿ, ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳ್ತಾರೆ. ಈ ಕಾಲದವರೆಗೆ ನಮಗೆ ತುಂಬ ಬೇಕಾಗಿ ತಿಳ್ಕೊಳ್ಳಬೇಕಾದಂಥ ವಿಚಾರಗಳಿದೆಲ್ಲ ನಮಗೆ ಗೊತ್ತಿದ್ದು ನಾವು ಭಗವಂತನ ವಿಭೂತಿಗಳನ್ನು ನೋಡುವುದು ಕೇವಲ ದೇವಸ್ಥಾನದಲ್ಲಿರುವಂಥ ವಿಗ್ರಹ ಮೂರ್ತಿಗಳಲ್ಲಿ ಮಾತ್ರ ನಾವು ವಿಭೂತಿಯನ್ನು ನೋಡುತ್ತೇವೆ. ಅಷ್ಟೇ ನಮಗೆ ಗೊತ್ತು. ಯಾವಾಗ ಒಂದು ಸಲ ನಮ್ಮ ಮುಖ, ನಮ್ಮ ಕಣ್ಣುಗಳು ದೇವಸ್ಥಾನದಿಂದ ಹೊರಗೆ ಬರುತ್ತೋ ನಂತರ ಎಲ್ಲ ವಿಭೂತಿಗಳನ್ನು ಮರೆತು ಬಿಡ್ತೇವೆ. ಮತ್ತೆ ನೆಕ್ಸ್ಟ್ ಡೇ ದೇವರ ಸ್ಥಾನಕ್ಕೆ ಹೋದಾಗ ಮಾತ್ರವೇ ನೆನಪಾಗ್ತದೆ. ಹಾಗಾಗಿ ನಿತ್ಯದಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಲ್ಲಿ ಭಗವಂತನ ಅರಿವು ನಮಗೆ ಇರುವುದಿಲ್ಲ. ಭಗವಂತನ ಅರಿವು ಯಾವಾಗ ಇರುವುದಿಲ್ಲವೋ ಧರ್ಮದ ಎಚ್ಚರ ಇರೋದಿಲ್ಲ. ಧರ್ಮದ ಎಚ್ಚರ ಯಾವಾಗ ಇರುವುದಿಲ್ಲವೋ ನಾವು ಮಾಡುವಂಥ ಕೆಲಸಗಳಲ್ಲಿ ಸತ್ಕರ್ಮವೋ ದುಷ್ಕರ್ಮವೋ ಗೊತ್ತಾಗೋದಿಲ್ಲ. ಏನು ಮಾಡಬೇಕು ಅಂತಂಬೋದು ಗೊತ್ತಾಗದೆ ಮನಸ್ಸು ಯಾವುದನ್ನು ಬಯಸುತ್ತೋ, ಯಾವುದು ಇಷ್ಟ ಅಂತ ಅಂದುಕೊಳ್ಳುತ್ತೋ, ಲೋಕದಲ್ಲಿ ಎಲ್ಲರೂ ಯಾವುದನ್ನು ಫಾಲೋ ಆಗ್ತಾ ಇದ್ದಾರೋ ಅದೇ ಒಳ್ಳೆಯದು, ಅದೇ ಸತ್ಯ ಅಂತ ತಿಳಿದು ತನ್ನ ಕಾರ್ಯಗಳನ್ನು ಮುಂದುವರಿಸ್ತಾನೆ, ತನ್ನ ಕರ್ಮಗಳನ್ನು ಮಾಡ್ತಾನೆ, ಅಧೋಗತಿ ಹಾಳಾಗ್ತಾನೆ. ಹಾಗಾಗಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಭಗವಂತನ ವಿಭೂತಿ ಅಂತ ಗೊತ್ತಿದ್ರೂ ಕೂಡ ನಮಗೆಲ್ಲದರಲ್ಲೂ ಭಗವಂತನನ್ನು ನೋಡಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಭಗವಂತ ಕೆಲವಿನ ವಿಭೂತಿಗಳಲ್ಲಿ ನಾನೇ ಸ್ವಯಂ ಇದ್ದೇನೆ ಅಂತಂಬೋದು ಮುಖ್ಯವಾದ ವಿಭೂತಿಗಳೆಲ್ಲ ಹೇಳ್ತಾರೆ. ಎಲ್ಲದರಲ್ಲೂ ಇರೋದು ಭಗವಂತನೇ. ಏಕೆಂದರೆ ನಮ್ಮ ಶರೀರದಲ್ಲಿ ಭಗವಂತನೇ ಇದ್ದಾನೆ. ಆದರೆ ಭಗವಂತ ನಮ್ಮ ಶರೀರದಲ್ಲಿದ್ದಾನೆ ಅಂತಂಬ ಅರಿವು ನಮಗೆ ಆಗೋದಿಲ್ಲ. ಏಕೆಂದರೆ ಒಂದು ಸೆಲ್ಫೋನಲ್ಲಿ, ಒಂದು ಕಂಪ್ಯೂಟರಲ್ಲಿ ನಮಗೆ ಬೇಕಾದಂಥ ಡೇಟಾ ಎಲ್ಲ ಇರುತ್ತೆ. ನಾವು ಅದನ್ನು ಆಪರೇಟ್ ಮಾಡಿಕೊಳ್ತೇವೆ, ನಮಗೆ ಬೇಕಾದಂತೆ ಮಾಡಿಕೊಳ್ತೇವೆ. ಆದರೆ ಅದು ಕೆಲಸ ಮಾಡಬೇಕು ಅಂತಂದರೆ ಪವರ್ ಬೇಕು. ಪವರ್ ಇಲ್ಲದೆ ಇದ್ದರೆ, ಚಾರ್ಜಿಂಗ್ ಇಲ್ಲದೆ ಇದ್ದರೆ ಯಾವ ಫೋನು ಕೆಲಸ ಮಾಡಲ್ಲ, ಯಾವ ಲ್ಯಾಪ್ಟಾಪು ಕೆಲಸ ಮಾಡಲ್ಲ. ನಮಗೆಲ್ಲ ಗೊತ್ತಿದೆ ಈ ವಿಷಯ. ಪವರ್ ಬೇಕು. ಹಾಗೆ ಜಡ ವಸ್ತುಗಳಲ್ಲಿ ನಾವು ಹೇಗೆ ಪವರನ್ನು ನೋಡ್ತೀವೋ ಆ ಪವರ್ಗೂ ಭಗವಂತನೇ ಕಾರಣ. ನಮಗೆ ಗೊತ್ತಿದೆ, ಎನರ್ಜಿ ನೇದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಶಕ್ತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು. ನಮಗೆ ಇವತ್ತು ಬರುವಂಥ ಕರೆಂಟು ಟೈಡಲ್ ಎನರ್ಜಿ, ಈ ನೀರಿನ ಒಂದು ಎನರ್ಜಿಯಿಂದ ಕರೆಂಟಾಗಿ ಜನರೇಟರ್ಸ್ ಮಾಡಿ ಕನ್ವರ್ಟ್ ಮಾಡ್ತೇವೆ. ಸೋಲಾರ್ ಪವರಿಂದ ಕನ್ವರ್ಟ್ ಆಗ್ತದೆ. ಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ನಾವೆಲ್ಲ ಸೈನ್ಸಲ್ಲಿ ಓದ್ಕೊಂಡಿದ್ದೇವೆ.
ಜಡವಸ್ತುಗಳಿಗಿರುವಂಥ ಪವರ್ಗೆ ನಾವು ಈ ಥರ ಅಂತಂದರೆ ಭಗವಂತ ಕೊಟ್ಟಂಥ ಈ ಶರೀರ ಇದಕ್ಕೆ ಪವರ್ ಬೇಡವಾ? ಈ ಪವರ್ ಬೇಕು ಅಂತಂದರೆ ಭಗವಂತ ಇರಬೇಕು. ಭಗವಂತನೇ ಶಕ್ತಿ ರೂಪನಾಗಿ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯಾಗಿ ನಮ್ಮ ಶರೀರದ ಚಟುವಟಿಕೆಗಳನ್ನು ನಡೆಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆದರೆ ಈ ಎಚ್ಚರ ನಮಗಿರುವುದಿಲ್ಲ. ಪ್ರತಿಯೊಂದು ವಸ್ತುವಿನಲ್ಲೂ ಇರುವಂಥ ಶಕ್ತಿ ಭಗವಂತನೇ. ಆದರೆ ಆ ಶಕ್ತಿಯ ಫಂಕ್ಷನಾಲಿಟಿಯನ್ನು ನಾವು ಅನುಭವಿಸ್ತೇವೆ ವಿನಾ ಅದರಲ್ಲಿ ಭಗವಂತನಿಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿನ ಅರ್ಜುನ ಕೇಳ್ತಾನೆ, ನಿನ್ನ ವಿಭೂತಿಗಳನ್ನು ವಿಸ್ತಾರವಾಗಿ ಹೇಳು. ಯಾಕಂದರೆ ಅರಿವಾಗಬೇಕು. ಎಲ್ಲದರಲ್ಲೂ ಕಾಮನ್ ಪಾಯಿಂಟ್ ಇದೆ. ಎಲ್ಲದರಲ್ಲೂ ಭಗವಂತನ ಸೃಷ್ಟಿ, ಆತನೇ ಎಲ್ಲದಲ್ಲಿ ಇರೋದು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆ ಒಳಗೂ ಹೊರಗೂ ಆತನೇ ಇರೋದು. ಆದರೆ ಅರಿವಾಗ್ತಾ ಇಲ್ವಲ್ಲ. ಅರಿವಾಗಬೇಕಾದ್ರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಅದು ಯಾರು ಹೇಳಬೇಕು? ಭಗವಂತನೇ ಹೇಳಬೇಕು. ಯಾಕೆಂತಂದರೆ ಉಳಿದವರು ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಸೃಷ್ಟಿ ಮಾಡ್ತಾನೋ ಅವನೇ ಆ ವಿಚಾರ ಹೇಳಬೇಕು. ಹಾಗಾಗಿ ಭಗವಂತ ಹೇಳುವಂಥ ವಿಭೂತಿಗಳನ್ನು ವಿವರಿಸ್ತಾನೆ ಕೃಷ್ಣ. ವಿವರಿಸಿದ ಮೇಲೆ ನಾವು ಅಂಥ ವಿಭೂತಿಗಳನ್ನು ನೋಡಿದಾಗ ಭಗವಂತ ನೆನಪಾಗುವಂತೆ ಮಾಡಿಕೊಳ್ಳಬೇಕು. ಅದಕ್ಕೆ ಈ ಒಂದು ವಿಷಯಗಳ ಅರ್ಜುನನ ಪ್ರಶ್ನೆ ನಮಗೆ ತುಂಬ ಸಹಕಾರಿಯಾಗತ್ತೆ ಅಂತ ನಾವು ನೋಡೋಣ. ಕೃಷ್ಣ ಹೇಳ್ತಾನೆ, ತನ್ನ ವಿಭೂತಿಗಳ ಬಗ್ಗೆ ಹೇಳ್ತಾ ಕೃಷ್ಣ ಮೊಟ್ಟ ಮೊದಲು ನಿತ್ಯ ಉಪಾಸನೆಯಲ್ಲಿ ಬಹಳ ಮುಖ್ಯವಾದಂಥ ತನ್ನ ಸ್ವರೂಪ ವಿಭೂತಿಯನ್ನು ಹೇಳ್ತಾನೆ. ಅದಿತಿ ಕಶ್ಯಪರಿಗೆ 12 ಜನ ಮಕ್ಕಳು. ಅವ್ರನ್ನೇ 12 ಆದಿತ್ಯರು ಅಂತ ಕರೀತಾರೆ. 12 ಸೂರ್ಯರು ಅಂತ ಕರೆಯಲ್ಲ, 12 ಆದಿತ್ಯರು. ಆದಿತ್ಯರು ಅಂದರೆ ಅದಿತಿಯ ಸಂತಾನ ಅಂತ ಅರ್ಥ. ಇದರಲ್ಲಿ 12 ಜನರಲ್ಲಿ ನಮಗೆ ಗೊತ್ತಿದೆ, ಆರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ದಾತ, ವಿಧಾತ, ವರುಣ, ಮಿತ್ರ, ಇಂದ್ರ ಮತ್ತು ವಾಮರೂಪಿ ವಿಷ್ಣು ಮತ್ತು ವಿವಸ್ವಾನ್ ಸೂರ್ಯ. ಸೂರ್ಯ 12 ಆದಿತ್ಯರಲ್ಲಿ ಒಬ್ಬನು. ಅವನಲ್ಲಿ ನನ್ನ ಸಾಕ್ಷಾತ್ ವಿಭೂತಿ ಇದೆ ಅಂತ ಭಗವಂತ ಹೇಳ್ತಾನೆ. ಒಬ್ಬ ಭಗವಂತನ ಸಾಕ್ಷಾತ್ ವಿಭೂತಿ, ಆತನೇ ವಾಮನ ರೂಪ ವಿಷ್ಣು. ಸಾಕ್ಷಾತ್ತಾಗಿ ಭಗವಂತನೇ ಹುಟ್ಟಿದ್ದಾನೆ ವಾಮನ ರೂಪಿಯಾಗಿ, ಬಲಿಚಕ್ರವರ್ತಿಯ ಒಂದು ಗರ್ವಭಂಗವನ್ನು ಮಾಡಲಿಕ್ಕೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ 12 ಆದಿತ್ಯರಲ್ಲಿ ವಿಷ್ಣು ನಾನು ಅಂತ. ಇನ್ನು ಆದಿತ್ಯರು ಅಂತಂದರೆ ಸಮಸ್ತ ದೇವತೆಗಳು ಎನ್ನುವಂಥ ಅರ್ಥ ಕೂಡ ಇದೆ. ಸರ್ವದೇವತೆಗಳ ದೇವೋತ್ತಮ ವಿಷ್ಣು ಅಂತ ಆ ಭಗವಂತ ಅಂತಾರೆ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರತಿಯೊಂದು ನಾಮ ಕೂಡ ಭಗವಂತನ ವಿಭೂತಿ ನಾಮ. ಆದ್ದರಿಂದ ಪ್ರತಿಯೊಂದು ನಾಮದ ಹಿಂದೆ ಕೂಡ ಅನೇಕ ಅರ್ಥಗಳಿದೆ, ಎಟಮಲಾಜಿಕಲ್ ಮೀನಿಂಗ್ ಇದೆ. ಈ ಶ್ಲೋಕದಲ್ಲಿ ಬಂದಿರುವಂಥ ಮೊದಲ ಭಗವಂತನ ವಿಭೂತಿ ನಾಮ ವಿಷ್ಣು ಅಂತ ಹೇಳ್ತಾರೆ. ಆದಿತ್ಯಾನಾಂ ಅಹಂ ವಿಷ್ಣು ಅಂತ. ವಿಷ್ಣು ಎನ್ನುವಂಥ ನಾಮ ಏನು ಹೇಳುತ್ತೆ ಅಂತಂದರೆ, ಸಂಕ್ಷಿಪ್ತವಾಗಿ ನಾವು ನೋಡಿದ್ರೆ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಬಂದಿರತಕ್ಕಂಥ ಪೌರಾಣಿಕ ಅರ್ಥ ನೋಡಿದ್ರೆ 3 ಧಾತುವಿನಿಂದ ವಿಷ್ಣು ಹೇಳಬಹುದು. ವಿಶಲ್ ವ್ಯಾಪ್ತೋ ವಿಷ್ಣು ಅಂತ ಹೇಳ್ತಾರೆ, ವಿಶತಿ ಪ್ರವೇಶೇ ವಿಷ್ಣು ಅಂತ ಹೇಳ್ತಾರೆ, ವೇತಿ ಪ್ರಜನಯತಿ ವಿಷ್ಣು ಅಂತ ಹೇಳ್ತಾರೆ, ಗತಿ ಕಾಂತಿ ಕಾದನೇಶು ಕಚತಿ, ಈ ಥರ ನಾನಾ ಅರ್ಥಗಳು ಬರ್ತದೆ ವಿಷ್ಣು ಶಬ್ದಕ್ಕೆ. ನಾವು ವಿಷ್ಣು ಅಂತಂದರೆ ಒಬ್ಬ ಪರ್ಸನ್ ಅಂತ ಗಲಾಟೆ ಮಾಡಿಕೊಡ್ತೇವೆ, ಆದರೆ ಅದು ಒಂದು ಗುಣವನ್ನು ಹೇಳುತ್ತೆ. ಈ ಧಾತುವಿನ ಅರ್ಥಗಳಲ್ಲಿ ನೋಡಿದಾಗ ವಿಷ್ಣು ಅಂತಂದರೆ ಎಲ್ಲ ಕಡೆ ತುಂಬಿರುವವನು, ಸರ್ವವ್ಯಾಪ್ತಿ ಅಂತ ಅರ್ಥ, ಆಮ್ನಿ ಪ್ರೆಸೆಂಟ್. ಆ ಥರ ಎಲ್ಲರ ಹೊರಗೂ ಮತ್ತು ಎಲ್ಲದರ ಒಳಗೂ ತುಂಬಿರುವಂಥ ಶಕ್ತಿ ಆತೇ ವಿಷ್ಣು. ಇದನ್ನು ನಾರಾಯಣ ಸೂಕ್ತದಲ್ಲಿ ಕೂಡ ಅಂತರ್ಬಹಿಸ್ಯ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿದ್ದಾರೆ. ಇನ್ನೊಂದು ವೇತಿತಿ ವಿಷ್ಣು, ಎಲ್ಲರೂ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೋ ಅವನು ವಿಷ್ಣು, ಸರ್ವಾಶ್ರಯದಾತ ಅಂತ ಹೇಳಬಹುದು. ಮತ್ತೆ ವೇತಿ ಪ್ರಜನಯತಿ, ಯಾರು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದನೋ ಅವನು ವಿಷ್ಣು. ವೇತಿ ಗತಿ, ಎಲ್ಲರನ್ನೂ ರಕ್ಷಣೆ ಮಾಡುವಂಥ ಸರ್ವರಕ್ಷಕ ಭಗವಂತ ವಿಷ್ಣು. ವೇತಿ ಕಾಂತಿ ಅಂತ ಹೇಳ್ತಾರೆ, ಇಚ್ಛೆ. ಕಾಂತಿ ಅಂದರೆ ಇಚ್ಛೆ, ಇಡೀ ಜಗತ್ತನ್ನು ರಕ್ಷಿಸಿ ಉದ್ಧಾರ ಮಾಡಬೇಕು ಎನ್ನುವಂಥ ಸತ್ಯ ಸಂಕಲ್ಪ ಇರುವಂಥವನು ವಿಷ್ಣು.
ವೇತಿ ಕಾದನೀಶು. ಸಮಸ್ತ ಜಗತ್ತನ್ನು ಯಾರು ಸಂಹಾರ ಮಾಡ್ತಾನೋ ಅವನೇ ವಿಷ್ಣು. ವೇತ್ತಿ ಗಚ್ಚತಿ, 3 ಹೆಜ್ಜೆಯಿಂದ ತ್ರಿವಿಕ್ರಮ ರೂಪನಾಗಿ 3 ಲೋಕವನ್ನು ಯಾರು ವ್ಯಾಪಿಸಿರ್ತಾನೋ ಅವನೇ ವಿಷ್ಣು. ಸಮಿಷ್ಟಿಯಾಗಿ ವಿಷ್ಣು ಅಂತಂದರೆ ದೇವರು ಎನ್ನುವಂಥ ಅರ್ಥವನ್ನು ಕೂಡ ಹೇಳುತ್ತೆ. ಇವು ನಾವು ವಿಷ್ಣು ಶಬ್ದದಿಂದ ಅನುಸಂಧಾನ ಮಾಡಬೇಕಾದಂಥ ಕೆಲವಿನ ಅರ್ಥಗಳು. ಇದನ್ನು ಮಹಾಭಾರತದಲ್ಲಿ ಒಂದು ಕಡೆ ನಾಮಗಳ ನಿರ್ವಚನದಲ್ಲಿ ಹೇಳಿದ್ದಾರೆ. ಈ ನಿರ್ವಚನ ಭಾರತದಲ್ಲಿ ಅರ್ಜುನನಿಗೆ ಕೃಷ್ಣನೇ ಹೇಳಿದ ನಿರ್ವಚನ. ಒಟ್ಟಿನಲ್ಲಿ ಎಲ್ಲರಿಗೂ ಆಶ್ರಯನಾದ, ಎಲ್ಲರ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದ, ಎಲ್ಲದರ ಒಳಗೂ ಹೊರಗೂ ತುಂಬಿರುವ 3 ಹೆಜ್ಜೆಯಿಂದ 3 ಲೋಕವನ್ನು ಅಳೆದ ವಿಷ್ಣು ನಾನು ಅಂತ ತನ್ನ ಸ್ವರೂಪ ವಿಭೂತಿಯನ್ನು ಕೃಷ್ಣ ವಿವರಿಸ್ತಾನೆ. ಹೇಳಿದ್ನಲ್ಲ, ಹೆಸರು ಅಂತಂಬೋದು ಯಾವಾಗೂ ಕೂಡ ನಮಗೆ ಗೊತ್ತಿರಬೇಕು, ಅಂತರಂಗದಲ್ಲಿ ನಮಗೆ ಗೊತ್ತಿರಬೇಕು. ಬಾಹ್ಯದಲ್ಲಿ ಇದನ್ನು ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮನುಷ್ಯ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಎಲ್ಲರೂ ಒಂದೇ ಲೆವೆಲ್ ಆಫ್ ಇದರಲ್ಲಿ ಇರಲ್ಲ. ಸೊ ನಾವೇನು ಮಾಡ್ತೇವೆ, ವಿಷ್ಣು ಅಂತಂಬೋದು ಗುಣವನ್ನು ಹೇಳಿಕೊಡ್ತೇವೆ. ಭಗವಂತನ ಪ್ರತಿಯೊಂದು ಗುಣವೂ ಹೆಸರಾಗಿದೆ. ನಮ್ಮ ಥರ ಐಡೆಂಟಿಫಿಕೇಶನ್ಗೋಸ್ಕರ ಇಟ್ಟಿದಂಥ ಹೆಸರಲ್ಲ. ಸಂಸ್ಕೃತದಲ್ಲಿ, ಪ್ರಾಚೀನ ಸಂಸ್ಕೃತದಲ್ಲಿ ವಿಷ್ಣು ಅಂತಂದರೆ ಎಲ್ಲ ಕಡೆ ಇರುವವನು ಅಂತ ಅರ್ಥ. ಸರ್ವಾಂತರ್ಯಾಮಿ, ಸರ್ವಗತ, ಸರ್ವಸಮರ್ಥ, ಈ ರೀತಿ ಹೇಳ್ಕೊಡ್ತಾ ಹೋಗ್ಬೋದು. ಇದನ್ನೇ ನಾವು ಇದೇ ಒಂದು ಅರ್ಥವನ್ನು ಆಂಗ್ಲದಲ್ಲಿ ಹೇಳಬೇಕಾದ್ರೆ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತೇವೆ. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆ ಇರುವವನು. ನೀವಿನ್ನ ಹಿಬ್ರೂ ಭಾಷೆಯಲ್ಲಿ ಹೋಗಿ ಇದನ್ನೇನು ಹೇಳ್ಬೋದು ಅಂದರೆ, ಅವರು ಈ ಗುಣವನ್ನು ಯಾವ ಹೆಸರಿಂದ ಕರೀತಾರೆ ಅಂತಂದರೆ ಜೆಹೋವಾ ಅಂತ ಕರೀತಾರೆ, ಜೆಹೋವಾ ಅಂತ ಕರೀತಾರೆ. ನೀವು ಅರಬಿಕ್ ಭಾಷೆಯಲ್ಲಿ ಹೋಗಿ ಇದೇ ಗುಣವನ್ನು ಏನಂತ ಕರೀತಾರೆ, ಎಲ್ಲ ಕಡೆ ಇರುವವನು, ಎಲ್ಲರನ್ನೂ ಸೃಷ್ಟಿಸುವವನು ಯಾರು ಅಂತಂದರೆ ಅಲ್ಲ ಅಂತಂತಾರೆ. ನಾವೇನು ಮಾಡ್ತೇವೆ, ಅಲ್ಲ ಅಂತಂಬುದು ಪರ್ಸನ್ ಅಂತ ಅಂದ್ಬಿಡ್ತೇವೆ. ಪರ್ಸನ್ ಅಲ್ಲ, ಗುಣ ಅಂತ. ಇಡೀ ಭೂಮಂಡಲವನ್ನು ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಜನ ಇದ್ದಾರೆ? ಒಬ್ಬನೇ ದೇವರು ತಾನೆ. ನಮಗೊಬ್ಬರ ದೇವರು, ಕ್ರಿಶ್ಚಿಯಾನಿಟಿಗೊಬ್ಬ ದೇವರು, ಇಸ್ಲಾಂಗೊಂದು ದೇವರು ಇಲ್ಲ. ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಹುಟ್ಟಿದ ಸಂತಾನ ಯಾವುದು? ಕಶ್ಯಪ, ಅದಿತಿ, ಇವ್ರ ಸಂತಾನವೇ ಅಲ್ವಾ? ಕಶ್ಯಪನ ಸಂತಾನವೇ ಇಡೀ ಭೂಮಂಡಲ ಇರೋದು. ಹಾಗಾಗಿ ಒಬ್ಬೊಬ್ಬರಿಗೂ ಒಬ್ಬೊಬ್ಬ ದೇವರು ಇರಲ್ಲ. ಅವರ ಇತಿಹಾಸ ಸುಮಾರು ಒಂದು 6000 ವರ್ಷ ಅಷ್ಟೆ. ನಮ್ಮ ಇತಿಹಾಸ ಹಾಗಲ್ವಲ್ಲ. ನಮ್ಮ ಇತಿಹಾಸ ಶುರುವಾಗೋದು ಸೃಷ್ಟಿ ಆರಂಭದಿಂದ ಶುರು ಆಗ್ತದೆ, ಸ್ವಯಂಭೂ ಮನ್ವಂತರದಿಂದ ಶುರು ಆಗುತ್ತೆ. ನಮ್ಮ ಹತ್ರ ಡೇಟಾ ಇದೆ, ಅವ್ರ ಹತ್ರ ಇಲ್ಲ ಅಷ್ಟೆ. ಅವರ ಭಾಷೆಯಲ್ಲೇ ಅವ್ರು ಹೇಳಿಕೊಳ್ತಾರೆ. ಇಲ್ಲಿ ನಾವು ಯಾವಾಗೂ ಕೂಡ ಮತ ಸಾಮರಸ್ಯವನ್ನು ಬೆಳೆಸಬೇಕಾದ್ರೆ ಹೀಗೆ, ಯಾವುದೇ ಗುಣ, ಭಗವಂತನ ಹೆಸರು ಗುಣವನ್ನು ಹೇಳುತ್ತೆ. ಅದು ಐಡೆಂಟಿಫಿಕೇಶನ್ಗೋಸ್ಕರ ಇಟ್ಟಿದ್ದಲ್ಲ. ವಿಭೂತಿ ಯೋಗದಲ್ಲಿ ಭಗವಂತ ವಿಶೇಷವಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಇನ್ನು ಸ್ವರೂಪ ವಿಭೂತಿಯನ್ನು ಹೇಳಿದಂಥ ಕೃಷ್ಣ ಸಾಕ್ಷಾತ್ ತಾನೇ ಅವತರಿಸ್ತಾನೆ ವಾಮನ ರೂಪಿಯಾಗಿ ವಿಷ್ಣು ರೂಪದಲ್ಲಿ. ಆನಂತರ ವಿಷ್ಣುವಿಗೆ ಆತನ ಉಪಾಸನೆಗೆ ಅತ್ಯಂತ ಹಿರಿಯಾದಂಥ ಪ್ರತೀಕ ಯಾವುದಪ್ಪ ಅಂತಂದರೆ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯನಲ್ಲಿ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ಇದು ನಾವು ಹೇಳೋ ಮಾತಲ್ಲ, ಭಗವಂತನೇ ಹೇಳಿದಂಥ ಮಾತು. ಸೂರ್ಯನಲ್ಲಿ ನಾನೇ ಇದ್ದೇನೆ. ಹಿಂದಿನ ಕಾಲದಲ್ಲಿ ಋಷಿ ವಾಂಗ್ಮಯದಲ್ಲಿ ಎಲ್ಲ ಋಷಿಗಳು ಕೂಡ ಸೂರ್ಯನನ್ನು ಆರಾಧನೆ ಮಾಡ್ತಾ ಇದ್ರು. ಸಾಕ್ಷಾತ್ ಭಗವಂತ ಇದ್ದ. ಬೆಳಕು ಇರುವಾಗ ಸೂರ್ಯ, ಬೆಳಕು ಇಲ್ಲದೆ ಇದ್ದಾಗ ಅಗ್ನಿ. ಕೃಷ್ಣನೇ ಮಹಾಭಾರತದಲ್ಲಿ ಒಂದು ಕಡೆ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಕಣ್ಣಿಗೆ ಕಾಣದಂಥ ಇಂದ್ರ ಪೂಜೆ ಯಾಕೆ ಮಾಡ್ತೀರಿ? ನಮಗೆ ಹಾಲು ಕೊಡದು ನಮ್ಮನ್ನು ಒಳ್ಳೆಯದ ಹರಿಸುವಂಥ ಗೋವುಗಳನ್ನು ಪೂಜೆ ಮಾಡಿ. ಅಂದರೆ ಭಗವಂತ 4 ಕಡೆ ಇರ್ತಾನೆ. ಸಾಕ್ಷಾತ್ ವಿಭೂತಿ 4 ಅಂತ ಕೃಷ್ಣನೇ ಹೇಳುತ್ತೆ. ಒಂದು ಸೂರ್ಯ, 2ನೇದು ಅಗ್ನಿ, 3ನೇದು ಗೋ, 4ನೇದು ಬ್ರಾಹ್ಮಣ. ಈ 4ರಲ್ಲಿ ಸಾಕ್ಷಾತ್ ವಿಭೂತಿ ಇದೆ. ಬೇರೆ ವಿಭೂತಿಗಳಲ್ಲಿ ಅಷ್ಟು ಪರ್ಫೆಕ್ಟ್ ವಿಭೂತಿಗಳಲ್ಲ ಇದೆ, ಅದು ಕೂಡ ವಿಭೂತಿ 100ಕ್ಕೆ 100ರಷ್ಟಲ್ಲ. ಈಗ ವಿಗ್ರಹ ಅಂತ ಅಂದ್ಕೊಳ್ಳಿ, ಪಂಚಭೂತಿಗಳ ಒಂದು ಸಮ್ಮೇಳನ. ಮಣ್ಣು, ನೀರು, ಬೆಂಕಿಯಿಂದ ಮಾಡಿದಂಥದ್ದೇ ವಿಗ್ರಹ ಆಗಲಿ, ನೀವು ಚಿನ್ನದ ಮೂರ್ತಿ ಆಗಲಿ, ಯಾವುದೇ ಶಾಲಿಗ್ರಾಮ ಆಗಲಿ, ಯಾವುದನ್ನೇ ತಗೊಳ್ಳಿ, ಅದು ಪಂಚಭೂತಗಳಿಂದ ಆದದ್ದು. ಅದು ಪಂಚಭೂತಗಳು ಹೇಗೆ ಅಂತಂದರೆ, ಮಣ್ಣು, ನೀರು, ಬೆಂಕಿ, ನಾವು ಅದನ್ನು ಟಚ್ ಮಾಡಿದ್ರೆ ಮತ್ತೆ ಒರೆಸ್ಕೋಬೇಕು, ತೊಳ್ಕೋಬೇಕು. ಬೆಂಕಿ ಬಿಟ್ಟುಬಿಡಿ. ಮಣ್ಣು ನೀರು ಸ್ವತಃ ನಿಮಗೆ ಅಷ್ಟು ಪ್ಯೂರ್ ಅಲ್ಲ. ಮಣ್ಣು ಟಚ್ ಮಾಡಿದ್ರೆ ಮತ್ತೆ ಕೈ ತೊಳ್ಕೋಬೇಕು.
ನೀರು ಟಚ್ ಮಾಡಿದ್ರೆ ಒಳ್ಳೇದಾದರೆ ಪರವಾಗಿಲ್ಲ, ಆದರೂ ನಾವು ಬಟ್ಟೆಯಿಂದ ಒರೆಸ್ಕೊಡ್ತೇವೆ. ಆದರೆ ಅಗ್ನಿಯನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಮೂರರಿಂದ ಆದಂಥ ರಾ ಮೆಟೀರಿಯಲ್ಲೇ ಬಂಗಾರ ಆಗಬಹುದು, ಚಿನ್ನ, ಮಣ್ಣು ಇತ್ಯಾದಿಗಳೆಲ್ಲ ಕೂಡ. ಪ್ಯೂರೆಸ್ಟ್ ವಿಭೂತಿ ನಮಗೆ ಬೇಕು ಅಂತಂದರೆ, ಭಗವಂತನ ಹೆಚ್ಚಿನ ಪರಿಣಾಮದ ವಿಭೂತಿ ಅಂತ ಹೇಳಿದರೆ, ತನ್ನ ಸಾಕ್ಷಾತ್ ವಿಭೂತಿ ವಾಮನ ರೂಪಿ ವಿಷ್ಣುವಿನ ನಂತರ ಭಗವಂತ ಉಲ್ಲೇಖ ಮಾಡೋದು ಸೂರ್ಯ. ಸೂರ್ಯನಲ್ಲಿ ಸ್ವತಃ ನಾನೇ ಇದ್ದೇನೆ. ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ನನ್ನ ಬೆಳಕೇ ಸೂರ್ಯನ ಮೇಲೆ ಬಿದ್ದು, ಸೂರ್ಯಮಂಡಲ ಮೇಲೆ ಬಿದ್ದು ಅದು ಪರಿವರ್ತನೆ ಆಗಿ ನಮಗೆ ಕಾಣಿಸಿಕೊಳ್ಳುತ್ತೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಸ್ವರೂಪ ವಿಭೂತಿಯನ್ನು ನಾವು ಇನ್ನೊಂದು ಹೇಳ್ತಾರೆ, ನಾವು ಗಾಯತ್ರಿ ಪ್ರತಿಪಾದ್ಯನಾದಂಥ ವಿಷ್ಣುವನ್ನು ಸೂರ್ಯನಲ್ಲಿ ಉಪಾಸನೆ ಮಾಡ್ತೇವೆ. ಸೌರಶಕ್ತಿಯಲ್ಲಿ ಭಗವಂತನ ಉಪಾಸನೆ ಇದು ಭಗವಂತನ ವಿಭೂತಿ ಎರಡನೇ ಮಜಲು ಇದು. ಅದಕ್ಕಾಗಿ ವಿಷ್ಣುವಿನ ನಂತರ ರವಿಯನ್ನು ಕೃಷ್ಣ ಪ್ರಸ್ತಾವನೆ ಮಾಡ್ತಾನೆ. ಸೂರ್ಯ ನಮ್ಮ ಕಣ್ಣಿಗೆ ಕಾಣುವಂಥ ಜ್ಯೋತಿಗಳಲ್ಲೇ ಅತ್ಯಂತ ದೊಡ್ಡ ಜ್ಯೋತಿ. ಸೂರ್ಯನಲ್ಲಿ ರವಿನಾಮಕನಾಗಿ ತುಂಬಿರುವಂತಹ ಭಗವಂತನೇ ಸೌರಶಕ್ತಿಯಾಗಿ ವಿಶ್ವದಲ್ಲಿ ವ್ಯಾಪಿಸಿದ್ದಾನೆ. ಇಲ್ಲಿ ಬಂದಿರುವಂತಹ ಭಗವಂತನ ವಿಭೂತಿ ನಾಮ ಏನು ಅಂತಂದರೆ ರವಿ ಅಂತ ಹೇಳ್ತಾರೆ. ರವ ಪ್ಲಸ್ ಇ, ರವದಿಂದ ತಿಳಿಯಲ್ಪಡುವವನು ಅಂತ ಅರ್ಥ. ರವ ಅಂತಂದರೆ ನಾದ. ಯಾರು ಗಾಯತ್ರಿ ರವದಿಂದ ಜ್ಞೇಯನೋ ಅವನೇ ರವಿ, ಬೆಳಕುಗಳಿಗೆ ಬೆಳಕು ಕೊಡುವಂಥ ಭಗವಂತ ಅಂತ ಅರ್ಥ. ಗಾಯತ್ರಿ ಪ್ರತಿಪಾದ್ಯನಾಗಿ ರವಿನಾಮಕನಾಗಿ ಸೂರ್ಯನಲ್ಲಿ ಸೂರ್ಯಕಿರಣದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಕೂಡ ಸೂರ್ಯನನ್ನು ಆರಾಧನೆ ಮಾಡಿ ಸೂರ್ಯೋದಯಕ್ಕಿಂತಲೂ ಮುಂಚಿತವಾಗಿ ಭಗವಂತನಿಗೆ ಅರ್ಘ್ಯ ಕೊಡಬೇಕು, ಸೂರ್ಯಾಸ್ತಮಯದ ಮುಂಚಿತವಾಗಿ ಅರ್ಘ್ಯ ಕೊಡಬೇಕು. ತ್ರಿಕಾಲದಲ್ಲಿ ಸಂಧ್ಯಾವಂದನೆಯನ್ನು ಸೂರ್ಯನ ಉಪಾಸನೆಯನ್ನು ಮಾಡ್ತಾಯಿದ್ರು, ಭಗವಂತನ ಸಾಕ್ಷಾತ್ ಉಪಾಸನೆ ಮಾಡ್ತಾಯಿದ್ರು. ಯಾರೂ ದೇವಸ್ಥಾನಗಳಿಗೆ ಓಡ್ತಿದ್ದಿಲ್ಲ, ಅವಾಗ ದೇವಸ್ಥಾನಗಳಿಲ್ಲ. ಕ್ಷತ್ರಿಯ ಸಂಪ್ರದಾಯದಲ್ಲಿ ಬಂದದ್ದೇ ದೇವಸ್ಥಾನ. ಅವರಿಗೆ ಭಗವಂತನನ್ನು ಸಾಕ್ಷಾತ್ ಗಾಯತ್ರಿ ನಾಮದಲ್ಲಿ, ಅರ್ಥದಲ್ಲಿ, ಶಾಸ್ತ್ರದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಅವರಿಗೆ ಆಗೋದಿಲ್ಲ. ಆದ ಕಾರಣ ಎಲ್ಲಿ ನಮಗೆ ಭಗವಂತನ ಗುಣಗಳನ್ನು ಹೇಗೆ ಮಂತ್ರದಲ್ಲಿ ಹೊಗಳಿದ್ದಾರೋ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಜ ಸಹಸ್ರಪಾತ್, ಇವತ್ತು ನಮಗೆ ವಿಗ್ರಹ ರೂಪದಲ್ಲಿರೋದೆಲ್ಲ ಕೂಡ ಆ ವರ್ಣನೆಯೆಲ್ಲ ಕೂಡ ಮಂತ್ರದಲ್ಲಿ ಹೇಳಿರೋದು. ಭಗವಂತ ಹೇಗಿದ್ದಾನೆ ಅದರ ಪ್ರಕಾರ ಆಗಿನ ಅವರು ಅದನ್ನು ಚಿತ್ರಿಸಿ ಬಿಡಿಸಿ ವಿಗ್ರಹ ರೂಪದಲ್ಲಿ ಕೆತ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನು ನೋಡಿದ ತಕ್ಷಣ ಆನಂದ ಪಡ್ತಾರೆ. ಸೊ ಈ ಥರದ ಸಂಪ್ರದಾಯ ಶುರು ಆಯಿತು ನಮ್ಮಲ್ಲಿ. ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ನೀವು ಟೆಂಪಲ್ಸ್ ನೋಡಿದ್ರೆ ಎಲ್ಲರೂ ಚೋಳರು, ಅಂದರೆ ಅವರು ಕಟ್ಟಿದ್ದವರು, ಅದಕ್ಕೆ ಮುಂಚೆ ವಿಗ್ರಹಗಳು ಎಲ್ಲಿಂದನೂ ಇತ್ತದು. ಸೊ ಇಲ್ಲಿ ಹೇಳ್ತಾರೆ, ಮುಂದಿನ ಈ ಎಲ್ಲ ಕೂಡ ವಿಗ್ರಹ ಇದೆಲ್ಲ ಕೂಡ ನಾವು ಅದರಲ್ಲಿ ಭಗವಂತನ ವಿಭೂತಿ ಇದೆ ಅಂತ ತಿಳಿದು ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದರಲ್ಲಿ ನಮಗೆ ನಿತ್ಯವೂ ಕಾಣಿಸುವಂಥ ಪ್ರತೀಕ ಯಾವುದು? ಸೂರ್ಯ ಪ್ರತಿಯೊಬ್ಬರಿಗೂ ಕಾಣ್ತಾನೆ. ತಿರುಪತಿಯಲ್ಲಿ ನಿಮಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗದೇ ಇರ್ಬೋದು. ಇವತ್ತಿರುವಂಥ ಕ್ರೇಜಿ ಅಷ್ಟು ಇಷ್ಟು ಅಲ್ಲ. ನೀವು ಹೋದರೆ ನೀವು ಇಲ್ಲೇ ಟಿಕೆಟ್ ನೋಡ್ಕೊಂಡು ಹೋಗಬೇಕು. ಇವಾಗ ಅಲ್ಲಿ ಹೋದರೆ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಆ ಕ್ರೌಡ್ ಪುಲ್ಲಿಂಗಲ್ಲಿ ನಿಮಗೆ ಭಗವಂತನ ವಿಭೂತಿ ಇದರಲ್ಲಿ ಅಡಗಿದೆ ಅಂತಂಬೋ ಎಚ್ಚರ ಮನಸ್ಸಿಗೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಒಂದು ವೇಳೆ ಒಂದು 5 ಸೆಕೆಂಡು 10 ಸೆಕೆಂಡು ಅಷ್ಟೇ, ಅದರಲ್ಲೇ ನಮಗೇನು ಬರುತ್ತೆ? ಭಗವಂತನ ವಿಭೂತಿಯನ್ನು ಕೊಂಡಾಡೋ ಬದಲು ನಮ್ಮ ಲಿಸ್ಟ್ ತೊಗೊಂಡು ಹೋಗ್ತೇವೆ. ಇದೆಲ್ಲ ಆಗಬೇಕಪ್ಪ, ಅದಕ್ಕೋಸ್ಕರ ನೀನು ಹತ್ರ ಬಂದಿದ್ದೇನೆ, ಪ್ರಮೋಷನ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಈ ಲಿಸ್ಟನ್ನು ಇಟ್ಕೊಂಡೇ ಹೋಗ್ತೇವೆ. ಲಿಸ್ಟನ್ನು ಓದ್ಕೊತಾನೆ ಅಲ್ಲಿಂದ ಹೋಗ್ತೇವೆ. ನಂಗೆ ಇದು ಬೇಕು, ಅದು ಬೇಕು, ಅದು ಮಾಡು, ಇನ್ನೊಂದು ಸಲ ಬರ್ತೇನೆ, ನಿಂಗೆ ಬೇಕಾದ್ದೆಲ್ಲ ಕೊಡ್ತೇನೆ, ನಿಂಗೆ ಕಾಣಿಕೆ ಹಾಕ್ತೇನೆ, ಕ್ವಿಟ್ ಪ್ರೋಕ್ವಾ ಇದು ಶುರು ಆಗ್ತದೆ. ಎಲ್ಲ ದೇವಸ್ಥಾನಗಳು ಇವತ್ತು ಆಲ್ಮೋಸ್ಟ್ ಕ್ರೌಡ್ ಇರ್ತದೆ. ವಿಶೇಷ ಹಬ್ಬ ಹರಿದಿನಗಳು ಬಂದರೆ ಒಂದು ಸಣ್ಣ ಕೋಣೆಯಲ್ಲಿರುವಂಥ ಒಂದು ಚಿಕ್ಕ ದೇವಸ್ಥಾನ, ಅದಕ್ಕೂ ಕೂಡ ದೊಡ್ಡ ಕ್ಯೂ ಲೈನ್ ಇರುತ್ತೆ. ಬೆಂಗಳೂರಂಥ ಮಹಾನಗರದಲ್ಲಿ ವೈಕುಂಠ ಏಕಾದಶಿ ಅಂತ ಅದು ಸಂದರ್ಭ ಬಂತು ಅಂತಂದರೆ ಯಾವ ದೇವಸ್ಥಾನಕ್ಕಾರ ನೋಡಿ, ಚಿಕ್ಕ ದೇವಸ್ಥಾನ ಆಗಲಿ ದೊಡ್ಡ ದೇವಸ್ಥಾನ ಆಗಲಿ, ಒಂದು 4 ಹೂ ಹಾಕಿ ಉತ್ತರ ದ್ವಾರ ಅಂತ ಮಾಡ್ತಾರೆ. ಅದು ಅರ್ಥವೇ ಆಗೋದಿಲ್ಲ. ಉತ್ತರ ಅಂತಂದರೆ ಮೇಲಕ್ಕೆ ಅಂತ ಅರ್ಥ. ಇವರು ಬಲದಿಂದ ಎಡಗಡೆಗೆ
ಪಶ್ಚಿಮ ದಿಕ್ಕಿನಲ್ಲಿ ಹೋಗಿ ಭಗವಂತನ ಹಿಂದೆ ಹೋಗಿ ಈ ಕಡೆ ಬಂದ್ಬಿಡ್ತೇವೆ. ಇದನ್ನು ಉತ್ತರ ದ್ವಾರ ಅಂತ ಹೇಳ್ತಾರೆ. ಅಂದರೆ ಗೊತ್ತಿಲ್ಲದಾಗ ಹಾಗೆ ಆಗ್ತದೆ, ಗೊತ್ತಿಲ್ಲದಾಗ ನಾವು ಕೂಡ ಅದನ್ನೇ ದ್ವಾರ ಅಂತ ಅಂದುಕೊಳ್ತೇವೆ. ಉತ್ತರ ಅಂದರೆ ಎತ್ತರಕ್ಕೆ ಇರುವುದು. ಅದು ಭಾರತದಲ್ಲಿ ಮಾತ್ರ. ವಿದೇಶದಲ್ಲಿ ಎತ್ತರಕ್ಕೆ ಹೋಗ್ಬೋದು ಅಂತಂದರೆ ನೀವು ಫ್ಲೈಟ್ ಹತ್ತಿರ ಎತ್ತರಕ್ಕೆ ಹೋಗ್ಬೋದು. ಮೆಂಟಲಿ ಎಲಿವೇಟ್ ಆಗಲಿಕ್ಕೆ ಇರುವಂಥ ಬೇಕಾದಂಥ ಒಂದು ಸಂಪತ್ತು ಅದು ಭಾರತದಲ್ಲಿ ಮಾತ್ರವೇ ಇದೆ ಅಂತೇಳಿ ಋಷಿಮುನಿಗಳು ಕೊಂಡಾಡ್ತಾರೆ. ಹೀಗೆ ಸೂರ್ಯನಲ್ಲಿ ಸಾಕ್ಷಾತ್ ವಿಭೂತಿ ಇದೆ. ನಮಗೆ ಯಾವ ಟಿಕೆಟು ಬೇಕಿಲ್ಲ ದೇವರನ್ನು ದರ್ಶನ ಮಾಡಲಿಕ್ಕೆ. ನೀವು ಕಷ್ಟಪಟ್ಟು ಸಮಯವನ್ನು ಮೀಸಲಿಟ್ಟು ಭಗವಂತನ ದೇವಸ್ಥಾನಕ್ಕೆ ಓಡಿ ಹೋಗೋದು ಬೇಕಿಲ್ಲ. ಹಾಗಾಗಿ ನಿಮಗೆ ಕಣ್ಣಿಗೆ ಕಾಣ್ತದೆ. ಇನ್ನು ಸೂರ್ಯನಿಗೆ ಕೊಡುವಂಥದ್ದೇನಿದೆ, ಅರ್ಘ್ಯ ಕೊಡಿ ಅಷ್ಟೇ, ನೀರನ್ನು ಕೊಡಿ. ನಿಮಗೆ ಹಳೆ ಕಾಲದಲ್ಲಿ ನೋಡಿದ್ರೆ ರೈತರು ಕೂಡ ಬೆಳಗ್ಗೆ ತಕ್ಷಣ ಸೂರ್ಯಗೊಂದು ನಮಸ್ಕಾರ ಮಾಡಿ ಅವ್ರ ಕೆಲಸವನ್ನು ಅವ್ರು ಮಾಡಿಕೊಳ್ತಿದ್ರು. ಪ್ರತಿಯೊಬ್ಬರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು ಸೂರ್ಯನನ್ನೇ ಉಪಾಸನೆ ಮಾಡ್ತಿದ್ರು. ನಂತರ ಬಹುದೇವತಾ ಆರಾಧನೆ ಬಂತು. ನಿಮಗೆ ಅರೇಬಿಯನ್ ಕಂಟ್ರೀಸಲ್ಲಿ ಕೂಡ ಕೆಲವಿನ ಜನ ಸೂರ್ಯನನ್ನು ಆರಾಧನೆ ಮಾಡ್ತಿದ್ರು, ಇನ್ನು ಕೆಲವಿನ ಜನ ಗಾಳಿಯನ್ನು ಆರಾಧನೆ ಮಾಡ್ತಿದ್ರು, ಇನ್ನು ಕೆಲವಿನ ಜನ ಆಕಾಶವನ್ನು, ಇನ್ನು ಕೆಲವು ಜನ ಗಿಡ ಮರಗಳನ್ನು, ನೀರನ್ನು. ಬಹಳ ಜನ ಬಹುದೇವತಾ ಆರಾಧನೆ ಇತ್ತು. ಆವಾಗಿದ್ದಂಥ ಪ್ರೊಫೆಟ್ ಮೊಹಮ್ಮದ್ ಇದೆಲ್ಲ ಬೇರೆ ಬೇರೆ ಇದ್ರೆ ನಮ್ಮಲ್ಲಿ ಒಗ್ಗಟ್ಟಿರಲ್ಲ, ಒಬ್ಬರಿಗೆ ಕಷ್ಟ ಆದರೆ. ಯಾಕೆಂದರೆ ಅವರೆಲ್ಲ ಕೂಡ ಗ್ರೂಪ್ಸ್ ಆಗಿಬಿಡ್ತಾರೆ. ನಮ್ಮ ಗ್ರೂಪ್ ಅವನು, ಇನ್ನೊಬ್ಬ ಗ್ರೂಪ್ ಅವನು, ಅವರ ದೇವರಂದ್ರೆ ಇವರಿಗಾಗಲ್ಲ, ಇವ್ರ ದೇವರಂದ್ರೆ ಅವರಿಗಾಗಲ್ಲ. ಇದೇ ಗಲಾಟೆ. ಆ ಗಲಾಟೆಯಿಂದ ತುಂಬ ಮನಃಶಾಂತಿ ಇಲ್ಲಂಗೆ ಆಗ್ತಿತ್ತು. ಸೊ ಒಬ್ಬನೇ ದೇವರು ಮಾಡಬೇಕು ಅಂತೇಳಿ ಎಲ್ಲರನ್ನು ಸೇರಿಸಿದ. ಒಬ್ಬನೇ ನನಗೆ ದೇವರ ಆದೇಶ ಆಯಿತು ಅಲ್ಲ ಅಂತೇಳಿ ಅವನು ಅರಬಿಕಲ್ ಅಂದ ದೇವರು ಅಂದರೆ ಅವನು ಇದೇ ಡೆಫಿನೇಷನ್ ಹೇಳಿದ್ದಾನೆ ಅಷ್ಟೆ. ಆಯಿತು ಅಂತ ಎಲ್ಲರನ್ನ ಸೇರಿಸಿದ. ಒಪ್ಪಿಕೊಳ್ಳೋದಂದರೆ ಬಲವಂತವಾಗಿ ಗ್ರೂಪ್ ಸೇರಿ ನೀನು ಈ ಕಡೆ ಬರದೇ ಇದ್ರೆ ನೀನು ಕೊಂದು ಬಿಡ್ತೇನೆ. ಹಾಗೆ ಬಹುದೇವರಥ ಆರಾಧನೆ ಅಂತಂಬೋದು ಮಣ್ಣು ಪಾಲಾಯ್ತು ಆಗಿನ ಕಾಲ. ಭಾರತದಲ್ಲಿ ಉಳಿದ ಬಹುದೇವತಾ ಆರಾಧನೆ ಜೊತೆಗೆ ಜ್ಞಾನದಿಂದ ಪೂಜೆ ಮಾಡುವಂಥದ್ದು ಕೂಡ ಉಳಿದಿದೆ. ಅದು ದಿನದಿನಕ್ಕೂ ಕುಸಿತಾ ಇದೆ, ಅದು ಬೇರೆ ವಿಚಾರ. ಸೊ ಹಾಗೆ ಭಗವಂತ ತನ್ನ ಸಾಕ್ಷಾತ್ ವಿಭೂತಿಯಾದಂಥ ವಾಮನ ರೂಪಿ ವಿಷ್ಣುವಿನ ನಂತರ ಹೇಳುವಂಥ ಪ್ರಥಮ ವಿಭೂತಿ ಸೂರ್ಯ ಅಂತ ಹೇಳ್ತಾನೆ. ಹಾಗಾಗಿ ದಿನನಿತ್ಯವೂ ಸೂರ್ಯನನ್ನು ನೋಡುವಾಗ ನಮಗೆ ಭಗವಂತನ ಸಾಕ್ಷಾತ್ ವಿಭೂತಿ ಅಂತಂಬುದು ನಮಗೆ ನೆನಪಾಗಬೇಕು. ಎಲ್ಲಿಗಾದರೂ ಹೋಗಿ ಸೂರ್ಯ ನಿಮಗೆ ಕಾಣ್ತಾನೆ, ಸೂರ್ಯ ನಿಮ್ಮ ಜೊತೆಗೇ ಇರ್ತಾನೆ. ಬೆಳಗ್ಗಿಂದ ರಾತ್ರಿ ತನಕ ನಮ್ಮ ಚಟುವಟಿಕೆ ಇರೋದೇ ಬೆಳಗ್ಗಿಂದ ರಾತ್ರಿ ತನಕ. ಅಷ್ಟುವರೆಗೂ ನಿಮ್ಮ ಜೊತೆನೇ ಇರ್ತಾನೆ ಸೂರ್ಯ. ನಿಮಗೆ ಕಣ್ಣಿಗೆ ಕಾಣಿಸುವಂಥ, ನಿಮ್ಮನ್ನು ಫಾಲೋ ಆಗುವಂಥ ದೇವತೆ. ಹಾಗಾಗಿ ಕೃಷ್ಣ ಸೂರ್ಯನಲ್ಲಿ ತನ್ನ ವಿಭೂತಿ ಇದೆ ಅಂತ ಹೇಳ್ತಾನೆ ಪ್ರಥಮವಾಗಿ. ಮುಂದಿನ ವಿಭೂತಿಯಲ್ಲಿ ಆಕಾಶದಲ್ಲಿ ವಾತಾವರಣದ ಬೇರೆ ಬೇರೆ ಪದರಗಳನ್ನು ನೇಮಿಸುವಂಥ ಮರುತ್ತುಗಳ ಸಂತತಿ ಬಗ್ಗೆ ಹೇಳ್ತಾನೆ. ಮರೀಚಿ. ಮೂಲಭೂತವಾಗಿ ಮರುತ್ತುಗಳು 49 ಮಂದಿ ಅಂತ ಹೇಳ್ತಾರೆ. ಇವರಲ್ಲಿ 10 ಮಂದಿ ನಮ್ಮ ಪಿಂಡಾಂಡದ ನೇಮನೆ ಮಾಡುವರು. ಈ ಮರುತ್ತುಗಳ ನೇಮನೆ ಮಾಡುವಂಥವನು ಯಾರು ಅಂತಂದರೆ ಪ್ರವಾಹ ವಾಯುದೇವರು. ವಾಯುವಿನಲ್ಲಿ ಹೇಳ್ತಾನೆ, ಪ್ರವಾಹ ವಾಯುವಿನಲ್ಲಿ. ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ಈ 49 ಮರುತ್ತುಗಳಲ್ಲಿ ಮರೀಚಿ ಎನ್ನುವಂಥ ಹೆಸರು ಬಂದಿಲ್ಲ. ಆದ್ದರಿಂದ ಇಲ್ಲಿ ಮರೀಚಿ ಈ 49 ಮರುತ್ತುಗಳಲ್ಲಿ ಒಬ್ಬ ಅಂತ ಹೇಳುವುದು ಕಷ್ಟ. ಆದರೆ ಆತ ಪ್ರವಾಹ ವಾಯುವಿನ ಪುತ್ರ ಎನ್ನುವುದು ಸ್ಪಷ್ಟವಾಗ್ತದೆ. ಮಧ್ವಾಚಾರ್ಯ ಕೂಡ ಐತರೇಯ ಉಪನಿಷತ್ತಿನಲ್ಲಿ ಭಾಷ್ಯ ಮತ್ತು ಗೀತಾ ತಾತ್ಪರ್ಯವನ್ನು ಸಮನ್ವಯ ಮಾಡಿ ನೋಡಿದರೆ ಮರೀಚಿ 18ನೇ ಕಕ್ಷೆಗೆ ಇರುವಂಥ ಭೂತವಾಯು ದೇವತೆ. ಆದ್ದರಿಂದ ಈತ ಆಕಾಶ ಅಭಿಮಾನ ದೇವತೆ, ಸಮಾನ ಸ್ಕಂದ ಅಂತ ಹೇಳ್ತಾರೆ. ಭಗವಂತ ಮರೀಚಿ ನಾಮಕನಾಗಿ ಭೂತವಾಯುವಿನ ಅಭಿಮಾನ ದೇವತೆಯೊಳಗೆ ವಿಭೂತಿಯಾಗಿ ನಿಂತಿದ್ದಾನೆ. ನಮಗೆ ತಣ್ಣಗೆ ಗಾಳಿ ಬರುತ್ತೆ, ವಾಯು, ಪ್ರವಾಹ ವಾಯು. ಅದರಲ್ಲಿ ಸಾಕ್ಷಾತ್ ಭಗವಂತನೇ ಇದ್ದಾನೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಮರೀಚಿ. ಮರ ಅಂತಂದರೆ ನೀರು ಅಂತ ಅರ್ಥ. ಮರಿ ಅಂತಂದರೆ ನೀರು ತುಂಬಿರುವಂಥ ಮೋಡ. ಈ ಮೋಡವನ್ನು ಎಲ್ಲಿ ಕಳಿಸಬೇಕೋ ಅಲ್ಲಿಗೆ ಸೇರಿಸುವವನು ಯಾರು ಅಂತಂದರೆ ಆ ವಾಯುವಿನಲ್ಲಿ ಸನ್ನಿಹಿತನಾಗಿ ಮಳೆ ಬರಿಸುವಂಥ ಶಕ್ತಿಯನ್ನು ಮರೀಚಿಗೆ ಕೊಟ್ಟು ಅವನಲ್ಲಿ ವಿಭೂತಿ ರೂಪದಲ್ಲಿ ಕೂತ ಭಗವಂತ ಮರೀಚಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ಸೂರ್ಯ,
ಮತ್ತು ವಾಯುವಿನಲ್ಲಿ ತನ್ನ ವಿಭೂತಿಯನ್ನು ಹೇಳಿದಂಥ ಕೃಷ್ಣ ಮುಂದೆ ನಕ್ಷತ್ರಗಳ ರಾಜನಾದಂಥ ಚಂದ್ರನಲ್ಲಿ ತನ್ನ ವಿಭೂತಿಯನ್ನು ವಿವರಣೆ ಮಾಡ್ತಾನೆ. ಇದು ವಿಜಾತೀಯ ಸ್ರಷ್ಟಪ್ರಭ ವಿಭೂತಿ ಅಂತ ಹೇಳ್ತಾರೆ. ನಕ್ಷತ್ರಗಳ ಒಡೆಯ ಯಾರು? ಚಂದ್ರ. ಚಂದ್ರನಲ್ಲಿ ಎಲ್ಲ ನಕ್ಷತ್ರಗಳನ್ನು ನೇಮಿಸುವಂಥ ಶಕ್ತಿಯಾಗಿ ಶಶಿ ವಾಚ್ಯ ಭಗವಂತ ಹೊತ್ತು ಕೂತು ಅವನಿಗೆ ಈ ಶಕ್ತಿಯನ್ನು ಕೊಟ್ಟ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಶಶಿಹಿ ಅಂತ ಹೇಳ್ತಾರೆ. ಶಶ ಉಳ್ಳವನು ಶಶಿ. ಶ ಅಂತಂದ್ರೆ ಆನಂದ ಅಂತ ಅರ್ಥ. ಶಶ ಅಂತಂದ್ರೆ ಆನಂದದ ಆನಂದ, ಪರಮಾನಂದ ಅಂತ ಅರ್ಥ. ಇಂತಹ ಪರಮಾನಂದ ಉಳ್ಳ ಭಗವಂತನ ಆನಂದ ಮೂರ್ತಿಯಾಗಿ ಚಂದ್ರನಲ್ಲಿ ಕೂತು ಈ ಕಾರಣದಿಂದಲೇ ನಮಗೆ ಬೆಳದಿಂಗಳು ಆನಂದವನ್ನು ಕೊಡುತ್ತೆ. ವಾಮನರೂಪಿ ಭಗವಂತ, ಸೂರ್ಯ ಮತ್ತು ಪ್ರವಾಹ ವಾಯು, ಚಂದ್ರ ಇವು ನಮ್ಮ ಜೊತೆಗೆ ಇರುವಂಥದ್ದು. ಚಂದ್ರ ನಾವು ನೋಡ್ತಾನೆ ಇರ್ತೇವೆ. ಚಂದ್ರನ ನೋಡಿದಾಗ ಮನಸ್ಸು ಆನಂದ ಆಗಿಬಿಡ್ತದೆ. ಅದು ಮೋಹಗೊಳಿಸುವಂಥ ಆನಂದ. ಇದನ್ನು ಜ್ಯೋತಿಷದಲ್ಲಿ ಕೂಡ ನಾವು ಹೇಳ್ತೇವೆ. ಮನಃಶಾಂತಿ, ಮನಸ್ಸಿಗೆ ಕಾರಕನಾದವನು ಚಂದ್ರ, ಆತ್ಮಕ್ಕೆ ಕಾರಕನಾದವನು ಸೂರ್ಯ. ಇಲ್ಲಿ ಭಗವಂತ ಸಾಕ್ಷಾತ್ ವಾಮನ ರೂಪಿಯಾದಂಥ ಸಾಕ್ಷಾತ್ ತಾನೇ ಬಂದಿದ್ದಾನೆ. ಆತನ ವಿಭೂತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿರುವಂಥ ವಿಭೂತಿಯಲ್ಲಿ ಸೂರ್ಯ, ಪ್ರವಾಹ ವಾಯು ಮತ್ತು ಚಂದ್ರ. ತಣ್ಣಗೆ ಗಾಳಿ ನಮ್ಮ ಮೇಲೆ ಬಂದರೆ ಎಷ್ಟು ಪ್ರಶಾಂತ, ಎಷ್ಟು ಆನಂದ ಆಗ್ತದೆ. ಒಂದು ಬೆಳದಿಂಗಳನ್ನು ನೋಡಿದಾಗ ನಮ್ಮ ಮನಸ್ಸು ಎಷ್ಟು ಸಂತೋಷವಾಗ್ತದೆ. ಸೂರ್ಯನ ನೋಡಿದಾಗ ಎಷ್ಟು ತೇಜಸ್ಸು, ಎಷ್ಟು ಆಕ್ಟಿವ್ನೆಸ್ ಬರುತ್ತೆ. ಸೂರ್ಯ ಇಲ್ಲದ್ರೆ ಆಕ್ಟಿವ್ನೆಸ್ಸೇ ಇಲ್ಲ. ಸೂರ್ಯ ಇದ್ರೇನೆ ಶರೀರ ಆರೋಗ್ಯ ಬೆಳೆಯುತ್ತೆ. ಅದಕ್ಕೆ ಆರೋಗ್ಯಕಾರಕನಾದವನು ಸೂರ್ಯ. ಜ್ಯೋತಿಷದಲ್ಲಿ ಇದೇ ಹೇಳ್ತಾರೆ. ಶರೀರಕ್ಕೆ ಚಾರ್ಜಿಂಗ್ ಅಂತ ಹೇಳ್ತೀವಲ್ಲ, ಆರೋಗ್ಯ, ಅದು ಸೂರ್ಯ ಕೊಡುವಂಥದ್ದು. ಮೈಗೆ ಏನಾದರೂ ರೋಗ ಬಂದರೆ ಆ ರೋಗಕ್ಕೆ ಬೇಕಾದಂಥ ಔಷಧಿ ಗುಣಗಳನ್ನು ಕೊಡುವುದು ಯಾರು ಅಂತಂದರೆ ಚಂದ್ರ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಬಳಸ್ತಿದ್ರು. ಕೆಲವಿನ ಮೂಲಿಕೆಗಳು ಕೆಲವಿನ ತಿಥಿಗಳಲ್ಲೇ ಸಂಗ್ರಹಣೆ ಮಾಡ್ತಿದ್ರು. ಚಂದ್ರನ ಬೆಳಕು ಒಂದು ಗಿಡಮೂಲಿಕೆ ಮೇಲೆ ಎಷ್ಟು ಬೀಳತ್ತೋ ಆ ಔಷಧಿ ಗುಣ ತಯಾರಾಗ್ತದೆ. ಅದನ್ನು ಮಾತ್ರ ಕೊಡ್ತಿದ್ರು. ಇಂತಿಂಥ ಒಂದು ಗಿಡ ಮೂಲಿಕೆಗಳನ್ನು ಇಂತಿಂಥ ಸಮಯದಲ್ಲೇ ಕೊಯ್ಬೇಕು ಅಂತ ಇರ್ತಿತ್ತು. ಕಾರಣ ಇದೆ. ಆ ಔಷಧ ಗುಣ ಆ ರೀತಿ ಬರಬೇಕಾದ್ರೆ ಚಂದ್ರನಿಂದ ಆಗ್ತಿತ್ತು. ಚಂದ್ರನ ಕಿರಣಗಳು ವನಸ್ಪತಿಗಳ ಮೇಲೆ ಬಿದ್ದು ಅದರಲ್ಲಿ ಔಷಧ ಗುಣ ತಯಾರಾಗ್ತಿತ್ತು. ಅದನ್ನೇ ಆ ಆಯುರ್ವೇದ ವೈದ್ಯರು ನಮಗೆ ಔಷಧ ರೂಪದಲ್ಲಿ ನಮಗೆ ಕೊಡ್ತಿದ್ರು. ಹಾಗಾಗಿ ಆರೋಗ್ಯವನ್ನು ಕೊಡುವವನು ಸೂರ್ಯ, ಆರೋಗ್ಯ ಕೆಟ್ಟಾಗ ಗುಣಪಡಿಸುವಂಥ ಶಕ್ತಿ ಕೊಡುವವನು ಚಂದ್ರ. ಹೀಗೆ ಸಾಕ್ಷಾತ್ ಭಗವಂತನ ವಿಭೂತಿ ಅವರಲ್ಲಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಮತ್ತೊಂದು ಶ್ಲೋಕ ನೋಡೋಣ. ವೇದಾನಾಂ ಸಾಮವೇದ ಅಸ್ಮಿ, ದೇವಾನಾಂ ಅಸ್ಮಿ ವಾಸವಃ, ಇಂದ್ರಿಯಾಣಾಂ ಮನಃ ಚ ಅಸ್ಮಿ, ಭೂತಾನಾಂ ಅಸ್ಮಿ ಚೇತಸ ಅಂತ. ಅಸ್ಮಿ ಅಂತಂದ್ರೆ ಇದ್ದೇನೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಾಳಿಯನ್ನು, ತನ್ನ ವಿಭೂತಿಯನ್ನು ಹೇಳಿದಂಥ ಕೃಷ್ಣ ಇಲ್ಲಿ ಆಕಾಶದ ವಿಶೇಷ ಗುಣದ ಶಬ್ದದ ಬಗ್ಗೆ ಹೇಳ್ತಾನೆ. ಶಬ್ದದ ವಿಭೂತಿ ಏನು ಅಂತಂದ್ರೆ ವೇದ. ವೇದದಲ್ಲಿ ವಿಶಿಷ್ಟವಾದದ್ದು ವೇದ ಯಾವುದು ಅಂತಂದ್ರೆ ಸಾಮವೇದ ಅಂತ ಹೇಳ್ತಾರೆ. ವೇದಗಳೆಲ್ಲವೂ ಕೂಡ ಅಪೂರ್ವವಾಗಿದ್ರೂ ಕೂಡ ಸಾಮವನ್ನು ಯಾಕೆ ವಿಶೇಷವಾಗಿ ಹೇಳಿದ್ದಾರೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರ್ಬೋದು. ವೇದದಲ್ಲಿ ಅರ್ಥದಲ್ಲಿ ಯಾವ ರೀತಿಯಾದಂಥ ತಾರತಮ್ಯ ಇಲ್ಲ, ಆದರೆ ವೇದಾಭಿಮಾನಿಗಳಲ್ಲಿ ತಾರತಮ್ಯ ಇದೆ. ಸಾಮವೇದಕ್ಕೆ ಅಭಿಮಾನ ದೇವತೆ ಪ್ರಾಣದೇವರು, ವಾಯುದೇವರು ಅಂತ ಹೇಳ್ತಾರೆ. ಶಾಸ್ತ್ರಕಾರ ಹೇಳುವಂತೆ ಸಾಮಗಾನವನ್ನು ಅತ್ಯಂತ ಮಧುರವಾಗಿ ಹಾಡುವವರು ಪ್ರಾಣದೇವರು. ಪ್ರಾಣದೇವರು ಹಾಡುವ ಸಾಮಗಾನ ಭಗವಂತನ ಅತ್ಯಂತ ಇಷ್ಟವಾದದ್ದು. ಸಾಮವೇದದ ವೈಶಿಷ್ಟ್ಯ ನಾದ ಅಂತ ಹೇಳ್ತಾರೆ. ಒಂದು ಶಬ್ದವನ್ನು ಹೇಗೆ ನೋಡಿದರೂ ಕೂಡ, ಅದನ್ನು ಹೇಗೆ ಪದಪಾಠ ಮಾಡಿದರೂ ಕೂಡ, ಅದರಲ್ಲಿ ಯಾವ ನಾದ ತುಂಬಿದರೂ ಅದು ಭಗವಂತನ ನಾಮಧೇಯವಾಗುತ್ತೆ ಎನ್ನುವಂಥ ಪ್ರಯೋಗ ಸಾಮವೇದದಲ್ಲಿದೆ. ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಮಂತ್ರಗಳ ಹಾಗೂ ಶಬ್ದಗಳ ಮುಖೇನ ಭಗವಂತನ ಸ್ತುತಿ ಆದರೆ,
ಸಾಮವೇದದಲ್ಲಿ ಶಬ್ದಗಳ ಜೊತೆಗೆ ನಾದವನ್ನು ಭಗವಂತನಲ್ಲಿ ಸಮನ್ವಯಗೊಳಿಸುವಂಥ ಅಪೂರ್ವವಾದಂಥ ಗುಣಧರ್ಮ ಇದೆ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದು. ಶಬ್ದಗಳ ಹಿಂದಿನ ನಾದದಿಂದ ಭಗವಂತನನ್ನು ಕಾಣುವಂಥ ನಾದೋಪಾಸನೆ ಇರುವಂಥ ವೇದ ಸಾಮವೇದದಾದ್ದರಿಂದ ಭಗವಂತ ಸಾಮವೇದದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಸಾಮ ಭಗವಂತನ ಅನ್ವರ್ತನಾಮ ಅಂತ ಹೇಳ್ತಾರೆ. ಎಲ್ಲ ಶಬ್ದಗಳು ಭಗವಂತನ ಪರ ಎನ್ನುವುದನ್ನು ಋಗ್ವೇದ ತೋರಿಸಿದರೆ, ಶಬ್ದವಷ್ಟೇ ಅಲ್ಲ, ಎಲ್ಲ ಘೋಷಗಳು ಭಗವಂತನನ್ನು ಹೇಳ್ತವೆ ಎನ್ನುವುದನ್ನು ಸಾಮವೇದ ತೋರಿಸ್ತದೆ. ಇವತ್ತು ಸಂಪೂರ್ಣವಾಗಿ ಸಾಮವೇದ ನಮ್ಮ ಹತ್ರ ಇಲ್ಲ. ಸಾಮವೇದ ಹತ್ರ 1000 ಶಾಖೆಗಳಿತ್ತು. ವೇದವ್ಯಾಸರು ವೇದ ವಿಭಾಗವನ್ನು ಮಾಡಿ ಸಾಮವೇದವನ್ನು ಜೈಮಿನಿ ಮಹರ್ಷಿಗಳಿಗೆ ಕೊಟ್ಟು, ನೀನು ಇದನ್ನು ಪ್ರಸಾರವನ್ನು ಮಾಡು ಅಂತೇಳಿ ಜೈಮಿನಿ ಮಹರ್ಷಿಗಳು ಅದನ್ನು ಶಾಖೋಪಶಾಖೆಗಳಾಗಿ ಮುಂದುವರಿಸಿದರು. ಸಾಮವೇದದಲ್ಲಿ ಒಟ್ಟಿಗೆ 1000 ಶಾಖೆಗಳಿತ್ತು. 1000 ಶಾಖೆಗಳು ಸಾಮವೇದದಲ್ಲಿ. ಗಾನ, ಇವತ್ತು ನಮಗೇನು ಸಂಗೀತ ಏನಿದೆ ಎಲ್ಲ ಕೂಡ ಸಾಮವೇದನೇ ಬಂದಿದ್ದೆ. ಆದರೆ 1000 ಶಾಖೆಗಳಲ್ಲಿ ಇವತ್ತು ಉಳಿದಿರೋದು 3 ಕೌದುಮ, ರಾಣಾಯನೀಯ, ಜೈಮಿನೀಯ, ಈ 3 ಶಾಖೆಗಳು ಮಾತ್ರವೇ ಇವತ್ತು ಸಾಮವೇದದಲ್ಲಿ ಉಳಿದಿದೆ. ಇವತ್ತು ನಾವೇನು ಕರ್ನಾಟಕ ಸಂಗೀತ ನಾವೇನು ಹೇಳ್ತೇವೆ, ಸಾರಿಗಮಪದ ಹಾಡುಗಳೇನು ಹೇಳ್ತೇವೆ, ಇದೆಲ್ಲ ಸಾಮವೇದದಲ್ಲಿ ಬಂದಿದ್ದರಿಂದನೇ. ಎಲ್ಲ ದೇವತಾ ಹಾಡುಗಳು ಹೇಳೋ ಕಾಲಕ್ಕೆ ನಾವು ಸಂಗೀತವನ್ನು ಹೇಳ್ತೀವಲ್ಲ, ರಾಗ, ತಾಳ, ಇದೆಲ್ಲ ಕೂಡ ಸಾಮವೇದದಲ್ಲಿ ಬರುತ್ತೆ. ಇವತ್ತು ನಾವು ಹೇಗೆ ಒಂದು ವಯಲಿನ್ನು, ಒಂದು ವೀಣೆ ಇದನ್ನು ತಗೊಂಡು ಹೇಗೆ ನಾವು ಸಂಗೀತವನ್ನು ನುಡಿಸ್ತೀವೋ ಸರಿಗಮ, ಹಿಂದಿನ ಕಾಲದಲ್ಲಿ ಈ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್, ತಬಲ ಆಗ್ಬೋದು, ಮೃದಂಗ, ಇದರಲ್ಲೂ ಕೂಡ ಬಾರಿಸ್ತಾರೆ, ಸಾಮವೇದವನ್ನು ಹಾಡುತ್ತಿದ್ರು. ಆ ಪದ್ಧತಿಗಳು ಹಿಂದೆ ಇತ್ತು. ಅದಕ್ಕೆ ಗುರು ಹೇಳ್ತಾರೆ, ಅನಧ್ಯಯನ ಕಾಲದಲ್ಲಿ ಅದನ್ನು ಪಾಠವನ್ನು ಮುಂದುವರಿಸೋದ್ರಿಂದ ಎಲ್ಲ ಅಂತರಿಸಿ ಹೋಯಿತು. ಅನಧ್ಯಯನ ಕಾಲದಲ್ಲಿ ಅಂತಂದರೆ ಯಾವಾಗ ಅದನ್ನು ಪಾಠವನ್ನು ಮಾಡಬೇಕು, ಯಾವಾಗ ಅಧ್ಯಯನ ಮಾಡಬೇಕು, ಆ ರೂಲ್ಸನ್ನು ಅತಿಕ್ರಮಿಸಿದ್ದಕ್ಕೆ ಯಾರು ಹೇಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಬಳಸಿರೋದ್ರಿಂದ ಕಾಲಗರ್ಭದಲ್ಲಿ ಎಷ್ಟೋ 1000 ಶಾಖೆದಲ್ಲಿ 997 ಶಾಖೆಗಳು ಅಂತರಿಸಿ ಹೋಯಿತು. ಉಳಿದಿರೋದು 3 ಅದರಲ್ಲಿ ಕೂಡ ನಾವು ಆಚರಣೆ ಮಾಡೋದು ತುಂಬ ಕಡಿಮೆ. ಎಲ್ಲ ವೇದಗಳಲ್ಲಿ ನಾಶ ಆಗಿದೆ. ಋಗ್ವೇದದಲ್ಲಿ ನಾಶ ಆಗಿದೆ. 1137 ಶಾಖೆಯಲ್ಲಿ ಇವತ್ತು ನಮಗೆ ಉಳಿದಿರೋದು ಕೇವಲ 10 ಶಾಖೆಗಳು ಉಳಿದಿದೆ. ಋಗ್ವೇದದಲ್ಲಿ 2 ಶಾಖೆ, ಯಜುರ್ವೇದದಲ್ಲಿ 5 ಶಾಖೆ, ಸಾಮವೇದದಲ್ಲಿ 3 ಶಾಖೆ, ಯಜುರ್ವೇದದಲ್ಲಿ 1 ಶಾಖೆ ಉಳಿದಿದೆ. ಆ ಶಾಖೆಗಳನ್ನು ನಾವು ಇವತ್ತೇನು ಮಾಡ್ತೇವೆ, ಆ ವೇದಗಳನ್ನು ಪಾರಾಯಣ ಮಾಡಲಿಕ್ಕೆ ಬಳಸ್ತೀವಿ ಅಷ್ಟೇ ಆಗಲಿ. ಆ ವೇದಾರ್ಥವನ್ನು ತಿಳ್ಕೊಂಡು ನಾವು ಅದನ್ನು ಮಾಡೋದೇ ಇಲ್ಲ. ವೇದಾಂತದಲ್ಲಿ, ಶಾಸ್ತ್ರ ಭಾಗದಲ್ಲಿ ಕೆಲವೊಂದು ಜನ ಸ್ಪರ್ಶ ಮಾಡ್ತಾರೆ, ಅದರಲ್ಲೂ ಕೂಡ ತುಂಬ ಗೊಂದಲ, ತರ್ಕ, ಇದೆಲ್ಲ ತುಂಬ ಗಲಾಟೆ, ಒಬ್ಬರನ್ನೊಬ್ಬರು ಬೈಕೊಳ್ಳೋದಕ್ಕೆ ಸರಿ ಹೋಗ್ತದೆ. ಶಾಸ್ತ್ರ ವಿಭಾಗದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳು ಎಲ್ಲ ನಾವು ಸರಿ, ಆದರೆ ಮನುಷ್ಯನನ್ನು ಮಾತ್ರ ಕನ್ಫ್ಯೂಷನ್ ಇಟ್ಟುಬಿಡ್ತಾರೆ. ಈ ಥರ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಿಂದೆ ಇತ್ತು. ಇಲ್ಲಿ ಹೇಳುವಂಥ ಕೃಷ್ಣ ಸಾಮವೇದದಲ್ಲಿ ಸ್ವತಃ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಭಗವಂತ ಸಾಮಃ ಮತ್ತು ಆತ ವೇದ. ಇಲ್ಲಿ ಸಾಮಃ ಅಂತಂದರೆ ಎಲ್ಲ ಕಡೆಯೂ ಸಮನಾಗಿರುವವನು ಅಂತ ಅರ್ಥ. ವೇದ ಅಂತಂದರೆ ಜ್ಞಾನರೂಪ. ಭಗವಂತ ನಾದವಾಗಿ ಸಾಮವೇದದಲ್ಲಿ ತುಂಬಿ ಅದನ್ನು ವಿಭೂತಿಯಾಗಿ ಮಾಡಿದ. ವೇದದ ನಂತರ ವೇದ ಪ್ರತಿಪಾದ್ಯ ದೇವತೆಗಳಲ್ಲಿ ಮುಖ್ಯವಾಗಿ ತತ್ವಾಭಿಮಾನಿ ದೇವತೆಗಳು, ಭಗವಂತ ಅಧಿಷ್ಠಾನವಾಗಿರುವಂಥ ಇಂದ್ರಿಯಗಳನ್ನು ನೇಮಿಸುವಂಥ ದೇವತೆಗಳಲ್ಲಿ ಮುಖ್ಯನಾದವನು ಯಾರು ಅಂತಂದರೆ ವಾಸವ ಅಂತ ಹೇಳ್ತಾರೆ. ವಾಸವ ಅಂತಂದರೆ ಇಂದ್ರ ಅಂತ ಅರ್ಥ. ಈತ ಬಾಹ್ಯೇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠ. ನಮಗೆ 5 ಇಂದ್ರಿಯಗಳಿದೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಮತ್ತು 5 ಕರ್ಮೇಂದ್ರಿಯಗಳಿದೆ: ಕೈ, ಕಾಲು, ಬಾಯಿ, ವಾಯು, ಉಪಸ್ಥ. ಇವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಯಾವುದು ಅಂತಂದರೆ ಕೈ. ಯಾಕೆಂತಂದರೆ ಉಳಿದದ್ದು ಎಲ್ಲ ಪ್ರಾಣಿಗಳಿಗೂ ಇರುತ್ತೆ. ಬೇರೆ ಪ್ರಾಣಿಗಳಿಗೆ ಇಲ್ಲದ್ದು ನಮಗೆ ಸ್ಪೆಸಿಫಿಕ್ ಆಗಿ ಇರುವಂಥದ್ದು ಬಾಹ್ಯೇಂದ್ರಿಯಗಳಲ್ಲಿ ಕೈ. ಅಂತರೇಂದ್ರಿಯಗಳಲ್ಲಿ ಬುದ್ಧಿ. ಬೇರೆ ಪ್ರಾಣಿಗಳಿಗೆ ಬುದ್ಧಿ ಇರಲ್ಲ, ಮನುಷ್ಯನಿಗೆ ಬುದ್ಧಿ ಇರುತ್ತೆ. ಬೇರೆ ಪ್ರಾಣಿಗಳಿಗೆ ಕೈ ಇರಲ್ಲ, ಮನುಷ್ಯನಿಗೆ ಕೈ ಇರುತ್ತೆ.
ಇತರ ಎಲ್ಲ ಇಂದ್ರಿಯಗಳು ಬೇರೆ ಪ್ರಾಣಿಗಳಿಗೂ ಇದೆ. ಆದರೆ ಕುಸರಿ ಕೆಲಸ, ನಾಟ್ಯ ಭಂಗಿಮೆ, ಶಿಲ್ಪ ಇತ್ಯಾದಿ ಅದ್ಭುತವಾದಂಥ ಹಸ್ತಕೌಶಲ ಭಗವಂತ ಕೇವಲ ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾನೆ. ನಮಗೆ ಮಹಾಭಾರತದಲ್ಲಿ ಕೂಡ ನಾವು ನೋಡಿದ್ವಿ, ಮೋಕ್ಷಧರ್ಮ ಪರ್ವದಲ್ಲಿ ಕಾಶ್ಯಪಕೋತ್ರನಾದಂಥ ಒಬ್ಬ ಬ್ರಾಹ್ಮಣ ಅಹಂಕಾರನಾಗಿದ್ದು ಅವಮಾನಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೋಗ್ತಾನೆ. ಆವಾಗ ಇಂದ್ರ ನರಿ ರೂಪದಲ್ಲಿ ಬಂದು ಕೈಗಳ ವಿಶಿಷ್ಟತೆ ಏನು ಅಂತಂಬು ಹೇಳಿದಂಥ ಘಟ್ಟಗಳನ್ನು ನಾವು ನೋಡಿದ್ದೇವೆ. ನಮಗೆ ಕೈ ಇಲ್ಲ, ಉದ್ಯೋಗ ಮಾಡಬೇಕು ಅಂದರೆ ಕೈ ಇಲ್ಲ, ಬಟ್ಟೆ ಮಾಡಿ ಹಾಕ್ಕೋಬೇಕಂದ್ರೆ ಕೈ ಇಲ್ಲ, ಅಡುಗೆ ಮಾಡಿ ಒಳ್ಳೆ ಬಿಸಿ ಬಿಸಿ ಪದಾರ್ಥವನ್ನು ಪಚನ ಮಾಡಿ ತಿನ್ನಬೇಕು ಅಂದರೆ ಕೈ ಇಲ್ಲ, ಸೊಳ್ಳೆ ಓಡಿಸ್ಕೊಳ್ಳಿಕ್ಕೆ ಕೂಡ ನಮಗೆ ಕೈ ಇಲ್ಲ. ಅಂಥದ್ದು ನಾವು ಕೈ ಇಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ಭಗವಂತ 2 ಕೈಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ಇನ್ನೇನು ನೀನು ಆತ್ಮಹತ್ಯೆ ಮಾಡಿಕೊಳ್ತೀಯಲ್ಲ, ನೀವೆಲ್ಲ ಕೂಡ ಬುದ್ಧಿಗೇಡಿಗಳು ಅಂತ ಆ ಮಾತನ್ನು ಹೇಳ್ತಾನೆ ಇಂದ್ರ ನರಿ ರೂಪದಲ್ಲಿರುವಂಥ ಇಂದ್ರ. ಹಾಗೆ ಕೈಯಿಗೆ ಅಭಿಮಾನಿಯಾದಂಥ ಆ ವಾಸವನಲ್ಲಿ ಭಗವಂತ ವಾಸ ಮಾಡಿ ಇತರ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ತುಂಬಿದ. ಇಂತಹ ವಾಸವ ನಾಮಕ ಭಗವಂತ ವಿಭೂತಿಯಾಗಿ ಇಂದ್ರನಲ್ಲಿ ತುಂಬಿರುವುದರಿಂದ ಇಂದ್ರನನ್ನ ವಾಸವ ಅಂತ ಕರೀತಾರೆ. ಕೈ ಎಲ್ಲ ಇಂದ್ರಿಯಗಳಿಗೂ ರಾಜ. ನೀವೇನೋ ನೋಡಿ, ನಾವು ವ್ಯವಹಾರದಲ್ಲಿ ನಾವು ಅದನ್ನು ಉಲ್ಲೇಖನ ಮಾಡೋದು ಕೂಡ ತುಂಬ ಸುಲಭ ಉಲ್ಲೇಖನ ಮಾಡ್ತೇವೆ. ಅವಾಗ ನಾವು ಹೇಳ್ತಾ ಇರ್ತೇವೆ, ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ಅದನ್ನು ನೋಡ್ಲಿಕ್ಕೆ ನನ್ನ ಕೈಲಾಗಲಿಲ್ಲಪ್ಪ. ನೋಡೋದು ಕಣ್ಣಲ್ವಾ, ಕೈ ಯಾಕೆ ಬಂತಲ್ಲಿ? ಸರಿ, ಎಲ್ಲನೂ ಹೋಗಬೇಕು, ಶಾಪಿಗೆ ಹೋಗಿ ಬಾ. ನಾನು ಶಾಪಿಗೆ ಹೋಗ್ಲಿಕ್ಕೆ ನನ್ನ ಕೈಲಾಗಲ್ಲ. ಹೋಗ್ಬೇಕಾದ್ರೆ ಏನು ಬೇಕು? ಕಾಲು ಬೇಕು, ಕೈ ಹಾಕಬೇಕು. ಅಂದರೆ ಎಲ್ಲ ಯಾವುದು ಮಾಡಿದ್ರು ಅದರ ಪೂರ್ತಿ ಅದರ ಕಾಂಟ್ರಿಬ್ಯೂಷನ್ ಎಲ್ಲ ಕೂಡ ಕೈಗೆ ಬರ್ತದೆ. ನನ್ನ ಕೈಲಾಗಲ್ಲ, ನಮಗೆ ಗೊತ್ತಿಲ್ಲದೇ ನಾವು ಪದವನ್ನು ಪ್ರಯೋಗ ಮಾಡ್ತೇವೆ. ಯಾಕೆಂತಂದರೆ ಇದು ಟೋಟಲ್ ಅದರದ್ದು ಎಲ್ಲ ಕೂಡ ಕ್ರೆಡಿಟ್ ಎಲ್ಲ ಕೂಡ ಕೈಗೆ ಜಾಸ್ತಿ ಬರುತ್ತೆ. ಇಲ್ಲಿ ಬಂದಿರುವಂತಹ ಭಗವಂತನ ವಿಭೂತಿ ನಾಮ ವಾಸವಃ. ವಾಸವ ಅಂತಂದ್ರೆ ವಸುಗಳ ಸಮುದಾಯ. ವಸುಗಳಂತಂದ್ರೆ ದೇವತೆಗಳ ಸಮುದಾಯ. ಬ್ರಹ್ಮಾಂಡದಲ್ಲಿದ್ದು, ಬ್ರಹ್ಮಾಂಡವನ್ನು ಪಿಂಡಾಂಡದಲ್ಲಿದ್ದು, ಪಿಂಡಾಂಡವನ್ನು ನಿಯಂತ್ರಿಸುವಂಥ ತತ್ವಾಭಿಮಾನಿ ದೇವತೆಗಳ ನಿಯಾಮಕನಾದ ಭಗವಂತ ವಾಸವಃ ಅಂತ ಹೇಳ್ತಾರೆ. ಎಲ್ಲ ನೆಲೆಗಳಲ್ಲೂ ಇರುವ ನಾಮ ಭಗವಂತ ವಾಸವ. ಈ ಬಾಹ್ಯೇಂದ್ರಿಯಗಳ ಬಗ್ಗೆ ಹೇಳಿದೆ. ಆ ಬಾಹ್ಯೇಂದ್ರಿಯದ ನಂತರ ಕೃಷ್ಣ ನಮ್ಮ ಅಂತರಂಗ ಪ್ರಪಂಚದಲ್ಲಿ ತನ್ನ ವಿಭೂತಿಯನ್ನು ವಿವರಣೆ ಮಾಡ್ತಾನೆ. ಮನುಷ್ಯನ ಎಲ್ಲ ಕಾರುಬಾರಿಗೆ ಕಾರಣ ಏನು? ಮನಸ್ಸಲ್ವಾ? ಮನಸ್ಸಿಲ್ಲದೆ ಇದ್ದರೆ ಎಲ್ಲವೂ ಶೂನ್ಯ. ಇದು ಇಂದ್ರಿಯಗಳ ಚಟುವಟಿಕೆಗಳಿಗೆ ಮೂಲ ಪ್ರೇರಣೆ. ಅಸಲು ಇಂದ್ರಿಯಗಳ ಪ್ರೇರಣೆ ಆಗಬೇಕಂತಂದ್ರೆ ಫಸ್ಟ್ ಮನಸ್ಸೇ. ಅದಕ್ಕೆ ಮನಸ್ಸು ಈ ಇಂದ್ರಿಯಗಳ ರಾಜ ಅಂತ ಹೇಳ್ತಾರೆ. ಹೊರಗಿನ ಎಲ್ಲ ವಸ್ತುವನ್ನ ಒಳಗಿನ ಆತ್ಮಕ್ಕೆ ಮುಟ್ಟಿಸುವಂತ ಮಾಧ್ಯಮ ಮನಸ್ಸು. ಇಟ್ಸ್ ಎ ವರ್ಕ್ ಸ್ಪೇಸ್. ಇಂದ್ರಿಯ ಇರುವುದು, ಸಾರ್ಥಕವಾಗುವುದು ಮನಸ್ಸಿನ ಮೂಲಕವೇ. ಶಾಸ್ತ್ರ ಓದಿದಾಗ ನಮಗೆ ವಿಷಯ ಹೊಳೆಯುವುದು ಮನಸ್ಸಿನ ಮೂಲಕವೇ. ಭಗವಂತ ಮನನಕ್ಕೆ ಕಾರಣನಾಗಿ, ಮನಃಶಬ್ದವಾಚ್ಯನಾಗಿ ನಮ್ಮಲ್ಲಿ ಕೂತಿರುವುದರಿಂದಲೇ ನಮಗೆ ಈ ಶಕ್ತಿ ಬಂತು. ಮನುತೆ ಇತಿ ಮನಃ ಅಂತ ಹೇಳ್ತಾರೆ. ಜ್ಞಾನಸ್ವರೂಪನಾದವ, ಎಲ್ಲವನ್ನೂ ತಿಳಿಯುವ, ಎಲ್ಲವನ್ನೂ ಬಲ್ಲವ ಮನಃಶಬ್ದದಿಂದ ವಾಚ್ಯನಾದಂಥ ಭಗವಂತ. ಮನಸ್ಸಿನಂತರ ಮನಸ್ಸಿನ ಮೂಲಕ ಬರುವಂಥ ವಿಷಯವನ್ನು ಗ್ರಹಣ ಮಾಡುವ ಶಕ್ತಿ, ಅರಿವು, ಅವೇರ್ನೆಸ್. ಭಗವಂತ ನಮ್ಮೊಳಗಿದ್ದು ಮನಸ್ಸು ಕಂಡದ್ದನ್ನು ಅರಿವಾಗಿ ವಿಷಯವನ್ನು ಸ್ವೀಕರಿಸುವಂಥ ಗ್ರಹಣ ಶಕ್ತಿಯಾಗಿ ಕೂತ ಭಗವಂತ. ಇದರಿಂದ ಪ್ರಪಂಚವನ್ನು ಗ್ರಹಣ ಮಾಡುವಂಥ ಶಕ್ತಿ ಜೀವಕ್ಕೆ ಬಂತು. ಇಡೀ ವಿಶ್ವವನ್ನು ತನ್ನ ಅರಿವಿನಿಂದ ಗ್ರಹಣ ಮಾಡಿ ವ್ಯಾಪಿಸಿರುವಂಥ ವಿಸ್ಮಯ ಭಗವಂತನ ಚೇತನವೇ ಮನಸ್ಸು. ಚೇತಸ್ಸಂದರೆ ನಮ್ಮ ಸುಪ್ತ ಪ್ರಜ್ಞೆ. ನಮ್ಮ ಪ್ರತಿಯೊಂದು ಅನುಭವ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಸಂಗ್ರಹವಾಗಿರ್ತದೆ. ಚಿತ್ತಕ್ಕೆ ಎಲ್ಲವನ್ನೂ ಗ್ರಹಿಸುವಂಥ ಶಕ್ತಿ ಕೊಟ್ಟವ ಚೇತಸಃ. ಆ ಚೇತಸಃ ನಾಮಕನಾದಂಥ ಭಗವಂತ.
ಇದು ಭಗವಂತನ ವಿಭೂತಿ ಅಂತ ಹೇಳ್ತಾರೆ. ನಮಗೆ ಇಡೀ ನಮ್ಮ ಜೀವನವೇ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಮ್ಮ ಅಧ್ಯಾತ್ಮದಲ್ಲಿ ಮುಖ್ಯವಾಗಿ ಬೇಕಾದೇ ಮನಸ್ಸು. ಮನಸ್ಸು ಇಲ್ಲದೆ ಇದ್ದರೆ ಜೀವನ ಇಲ್ಲ. ನನಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಒಂದು ತೊಂದರೆ ಆಗಿ ನನ್ನ ಮನಸ್ಸು ಸರಿ ಇಲ್ಲ ಅಂತಂದರೆ ಯಾವುದೇ ಆಕ್ಟಿವಿಟಿಯೇ ನಡೆಯಲ್ಲ, ಸುಮ್ಮನೆ ಕೂತ್ಬಿಡ್ತೇವೆ. ಈ ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನನ ಮನಸ್ಸಿಗೆ ತೊಂದರೆ ಆಗಿದ್ದರಿಂದ ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಕೂತು ಬಿಡ್ತಾನೆ ಅರ್ಜುನ. ಹಾಗಾಗಿ ಈ ಮನಸ್ಸಿನ ಒಳಗೆ ಚೇತಸಃ ಅಂತ ನಾಮಕನಾಗಿ ಭಗವಂತನ ವಿಭೂತಿ ಇರುವುದರಿಂದಲೇ ಮನಸ್ಸಿಗೆ ಈ ಶಕ್ತಿ ಬಂತು. ಇಂದ್ರಿಯಗಳು ಹೊರಗಿನ ಪ್ರಪಂಚದಲ್ಲಿ ಏನೇನು ವಿಷಯಗಳಿದೆ ಅದನ್ನೆಲ್ಲ ಸಂಗ್ರಹಿಸಿ ಮನಸ್ಸಿಗೆ ಕೊಡ್ತದೆ. ಮನಸ್ಸು ಅದನ್ನು ಆತ್ಮಕ್ಕೆ ಕೊಡುತ್ತದೆ, ಆತ್ಮಕ್ಕೆ ಕಳಿಸ್ತದೆ. ಒಳಗಿರು ಕೂತಿರುವಂಥ ಜೀವ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಹೊರಗೆ ನಾವು ಯಾವುದನ್ನ ಒಂದು ವಸ್ತುವನ್ನು ನೋಡ್ತಾ ಇದ್ದೇವೆ ಅಂತಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆ ಹೊರಗೆ ನೋಡಿದ್ದನ್ನು ಜೀವಗೆ ಮುಟ್ಟಿಸ್ತದೆ. ಮನಸ್ಸು ಇಸ್ ನಥಿಂಗ್ ಬಟ್ ವಿಂಡೋ. ನಾವು ನಮ್ಮ ಮನೆಯಲ್ಲಿ ಕೂತು ಕಿಟಕಿ ಮುಖಾಂತರ ಹೊರಗೆ ಏನು ನಡೀತಾ ಇದೆ ಅಂತ ನಾವು ನೋಡ್ತೇವೆ, ಅಥವಾ ಟಿ ವಿ ಮುಂದೆ ಕೂತು ಪ್ರಪಂಚದಲ್ಲಿ ಎಲ್ಲೆಲ್ಲೋ ನಡೀತಾ ಇರುವಂಥ ವಿಚಾರಗಳನ್ನೆಲ್ಲ ಟಿ ವಿಯಲ್ಲಿ ಹೇಗೆ ಕೂತು ನಾವು ನೋಡ್ತೇವೆ, ಅದೇ ಈ ನಮಗೆ ಮುಂದೆ ಟಿ ವಿ ಸ್ಕ್ರೀನ್ ಹೇಗೋ ಜೀವದ ಮುಂದೆ ಈ ಒಂದು ಮನಸ್ಸು ಅಂತಂಬೋದು ಒಂದು ಸ್ಕ್ರೀನ್ ಇದ್ದಂಗೆ. ಮನಸ್ಸಿನಲ್ಲಿ ಏನಿದೆ ಅದರ ಬಗ್ಗೆ ಜೀವ ಆಲೋಚನೆ ಮಾಡ್ತಾನೆ. ಎಲ್ಲ ವಿಷಯಗಳಿರ್ಬೋದು. ನಮ್ಮ ಜೀವನದಲ್ಲಿ ಚಿಕ್ಕಂದಾಗ್ಲಿಂದಲೂ ನಡೆದಂಥ ಎಷ್ಟೋ ಸುಖ ದುಃಖ ಎಲ್ಲ ವಿಚಾರಗಳು ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗಾದರೂ ಹಿಂದೆ ನಡೆದಂಥ ಒಂದು ದುಃಖದ ಕ್ಷಣ ನಮಗೆ ನೆನಪಾಯಿತು ಅಂದ್ಕೊಳ್ಳಿ. ನೆನಪಾಗೋದಂತಂದ್ರೆ ಏನು? ಮನಸ್ಸಿನಲ್ಲಿ ಲೋಡ್ ಆಗುವುದು. ಚಿತ್ತದಲ್ಲೆಲ್ಲೋ ಇರುತ್ತೆ ಹಾರ್ಡ್ ಡಿಸ್ಕಲ್ಲಿ, ಆ ವಿಚಾರ ಮನಸ್ಸಿನಲ್ಲಿ ಲೋಡ್ ಆಯಿತು ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂಥ ದುಃಖವನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರೋ ಅದರ ಜೊತೆ ಆ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಲೋಡ್ ಆಗತ್ತೆ, ತಟ್ಕೊಳ್ಳಿಕ್ಕಾಗಲ್ಲ. ಯಾಕೆಂತಂದರೆ ಜೀವ ಏನು ಅಂದ್ಕೊಳುತ್ತೆ, ಹಿಂದೆ ನಾನು ಹೀಗೆ ಅನುಭವಿಸಿದೆ. ಬರೀ ವಿಷಯ ಮಾತ್ರವೇ ನೆನಪಾಗೋದಿಲ್ಲ, ಆ ವಿಷಯ ನಡೆದಾಗ ನೀವು ಮನಸ್ಸು ಯಾವ ರೀತಿ ಕುಸಿದು ಹೋಯಿತೋ, ನೀವು ಎಷ್ಟು ತೊಂದರೆಗೊಳಗಾಗಿದ್ದೀರೋ ಆ ಎಕ್ಸ್ಪೀರಿಯನ್ಸನ್ನು ಕೂಡ ಲೋಡ್ ಮಾಡ್ತದೆ. ಅದು ಕಾಲಕ್ರಮೇಣ ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತದೆ, ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಆದರೂ ದುಃಖ ಅಂತೂ ಹಾಗೆ ಆಗ್ತದೆ. ಆವಾಗ ಹೇಗೆ ದುಃಖ ಪಟ್ಟಿವಿ ನಾವು. ಹಣ ಇಲ್ಲದಾಗ ಬಡತನದಿಂದ ಎಷ್ಟು ಒದ್ದಾಡಿದವೋ ಶ್ರೀಮಂತಿಗೆ ಬಂದ ಮೇಲೆ ಆ ಕ್ಷಣವನ್ನು ನೆನೆಸಿಕೊಂಡಾಗ ಕೂಡ ದುಃಖ ಆಗತ್ತೆ. ಹಾಗೆ ಮನಸ್ಸು ತುಂಬ ಜೀವನದಲ್ಲಿ ನಡೆಸಬೇಕಾದ ತುಂಬ ದೊಡ್ಡ ಇಂದ್ರಿಯ ಮನಸ್ಸು. ಬಾಹ್ಯೇಂದ್ರಿಯ ಅಂತಂದರೆ ಕೈ, ಒಳಗೆ ಅಂತಂದರೆ ಮನಸ್ಸು, ಮನಸ್ಸಿನ ಒಳಗೆ ಒಂದು ಭಾಗವೇ ಬುದ್ಧಿ. ಹಾಗಾಗಿ ಇದರಲ್ಲಿ ಭಗವಂತ ಸಾಕ್ಷಾತ್ ನಾನೇ ಕೂತಿದ್ದೇನೆ. ಇಲ್ಲಿ ಹೇಳೋದು ಇದೆಲ್ಲ ಕೇಳೋದ್ರಿಂದ ಏನಂತಂದರೆ ಈ ಥರದ ವಿಷಯಗಳು ಬಂದಾಗ, ಈ ವಿಭೂತಿಗಳ ಹೆಸರು ನಮಗೆ ನೆನಪಾದಾಗ ಭಗವಂತ ನೆನಪಾಗಬೇಕು. ಅದನ್ನು ಹಾಗೆ ಚಿಂತನೆ ಮಾಡ್ತಾ ಇದ್ದರೆ ಈ ಮನಸ್ಸಲ್ಲಿ ಭಗವಂತ ಈ ರೀತಿ ಚೇತಸಃ ನಾಮಕನಾಗಿ ಕೂತಿದ್ದಾನೆ, ಕೈಯಲ್ಲಿ ಇಂದ್ರ ರೂಪನಾಗಿ ವಾಸವಹ ನಾಮಕನಾಗಿ ಇದ್ದಾನೆ, ಸೂರ್ಯ ರವಹ ನಾಮಕನಾಗಿ ಸೂರ್ಯನಲ್ಲಿದ್ದಾನೆ, ವಾಮನ ರೂಪಿ ಹೇಳೋದು ಬೇಕೇ ಇಲ್ಲ, ಆ ಕತೆ ನಮಗೆಲ್ಲರಿಗೂ ಗೊತ್ತಿದೆ. ವಾಮನ ರೂಪದಲ್ಲಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಹಾಗೆ ಪ್ರವಾಹ ವಾಯುವಿನಲ್ಲಿ ತಾನೇ ಇದ್ದೇನೆ. ಹೀಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಮುಂದೆ ಕೂಡ ಬಹಳಷ್ಟು ವಿಭೂತಿಗಳ ಹೇಳ್ತಾನೆ. ಇವೆಲ್ಲ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂಥ ವಿಷಯಗಳೇ, ಹೊಸ ವಿಷಯಗಳೇನೂ ಅಲ್ಲ. ಇದೆಲ್ಲ ನೋಡಿದಾಗೆಲ್ಲ ಕೂಡ ನಮಗೆ ಭಗವಂತ ನೆನಪಾದಾಗ ನಾವು ಯಾವ ಕಾಲಕ್ಕೂ ಟ್ರ್ಯಾಕ್ ತಪ್ಪಿ ಹೋಗೋದಿಲ್ಲ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೆಟ್ಟ ಕೆಲಸ ಮಾಡೋದು ಯಾಕೆ, ಮತ್ತಕ್ಕೆ ಅದು ಪಾಪ ಬರೋದು ಯಾಕೆ, ಜ್ಯೋತಿಷ್ಯರ ಹತ್ರ ಹೋಗೋದು ಯಾಕೆ, ಮತ್ತು ಅದಕ್ಕೇನೋ ಶಾಂತಿ ಮಾಡಿಸೋದು ಯಾಕೆ, ಇಷ್ಟು ತೊಂದರೆಗಳಿರೋದೇ ಇಲ್ಲ. ಹಾಗಾಗಿ ಪ್ರತಿಯೊಂದು ವಿಭೂತಿಯಲ್ಲಿ ಕೂಡ ಭಗವಂತನನ್ನು ಎಚ್ಚರ ಇರಬೇಕು ಅಂತಂಬೋ ಒಂದು ಕಾರಣಕ್ಕಾಗಿ ಅರ್ಜುನ ಇಲ್ಲಿ ಭಗವಂತನನ್ನು ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡು ಅಂತ ಕೇಳ್ತಾನೆ. ಇದು ಇನ್ನು ಬಹಳ ಭಗವಂತ ಹೇಳ್ತಾನೆ. ಇನ್ನು ದೊಡ್ಡ ಶ್ಲೋಕಗಳೆಲ್ಲ ಬರುತ್ತೆ. ಇವತ್ತಿನ ಪಾಠಕ್ಕೆ ಇಲ್ಲಿವರೆಗೂ ಮುಗಿಸೋಣ. ಮತ್ತೆ ಮುಂದಿನ ಪಾಠದಲ್ಲಿ ಭಗವಂತ ಇನ್ನು ಹೇಳ್ತಾನೆ, ರುದ್ರನಾಗಿದ್ದೇನೆ ನಾನು, ರುದ್ರಾಣಾಂ ಅಹಂ ವಿಷ್ಣು ಶನಿ.
ಇದೆಲ್ಲ ಬರ್ತದೆ. ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಾಕ್ಷಸಾಂ, ಕುಬೇರನಲ್ಲಿದ್ದೇನೆ, ಶಿವನಲ್ಲಿದ್ದೇನೆ, ಪಾವಕನಲ್ಲಿದ್ದೇನೆ, ಅಗ್ನಿಯಲ್ಲಿದ್ದೇನೆ, ಮೇರು ಪರ್ವತದಲ್ಲಿದ್ದೇನೆ, ಪ್ರತಿಯೊಂದು ಕೂಡ ಸ್ಪೆಸಿಫಿಕ್ ಆಗಿ ಉಲ್ಲೇಖನ ಮಾಡಿ ಹೇಳ್ತಾನೆ. ಎಲ್ಲದರಲ್ಲೂ ತನ್ನ ವಿಭೂತಿ ಇದ್ರೂ ಕೂಡ ಹೆಚ್ಚಿನ ಭಾಗ ಮುಖ್ಯವಾಗಿ ಹೇಳಿಕೊಳ್ಳಬೇಕಾದಂಥ ವಿಭೂತಿಗಳನ್ನು ಭಗವಂತ ಸಾಕ್ಷಾತ್ ತಾನೇ ಹೇಳ್ತಾನೆ. ಇದನ್ನೆಲ್ಲ ನಾವು ಕೇಳೋಣ. ಕೇಳಿದ ಮೇಲೆ ನಿತ್ಯ ಜೀವನದಲ್ಲಿ ನಮಗೆ ಇದೆಲ್ಲ ಕಾಣಿಸಿಕೊಂಡು ತಿಳ್ಕೊಳ್ಳಿ. ಸೂರ್ಯ ಕಾಣಿಸಿದ, ಸೂರ್ಯನನ್ನು ಇಷ್ಟಕ್ಕೆ ಮುಂಚೆ ಹೇಗೆ ನೋಡ್ತಿದ್ದೀವೋ ಡಿಫ್ರೆಂಟ್ ಆಗಿ ಸೂರ್ಯನಲ್ಲಿ ಭಗವಂತನನ್ನೇ ನೋಡುವಂಥದ್ದು ಅಭ್ಯಾಸ ಮಾಡಿಕೊಡ್ತೇವೆ, ದಿನನಿತ್ಯ ನೆನಪಿಸಿಕೊಡ್ತೇವೆ. ಇದು ನಮ್ಮ ನಿತ್ಯ ಜೀವನ ಕೂಡ ಬದಲಾಗೋಲಿಕ್ಕೆ ಒಂದು ಇರುವಂಥ ಅವಕಾಶ ಅಂತ ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನು, ಭಗವಂತ ಮತ್ತಿಷ್ಟು ವಿಭೂತಿಗಳನ್ನು ಯಾವುದ್ಯಾವುದನ್ನು ಹೇಳ್ತಾನೆ ಅಂತಂಬುದನ್ನು ನಾವು ನೋಡೋಣ. ಇಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು.